ಸೇಡಿಯಾಪು ಕೃಷ್ಣ ಭಟ್ಟ ಅಂತಕ್ಕಂಥ ಲೇಖಕರು ಬರೆದಿರ್ತಕ್ಕಂಥದ್ದು ಒಂದು ಲೇಖನ ನಾಗರ ಬೆತ್ತ. ಕನ್ನಡದ ಪ್ರಮುಖ ವಿದ್ವಾಂಸರಾದಂತಹ ಸೇಡಿಯಾಪು ಕೃಷ್ಣ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರು. ಸೊ ಇವರು ಕನ್ನಡದಲ್ಲೇ ಒಂದಿಷ್ಟು ತುಂಬ ಹೆಸರು ಮಾಡಿದಂಥವ್ರು. ವಿದ್ವಾಂಸರಾಗಿ ಪಳಮೆಗಳು ಅಂತ ಒಂದು ಕಥಾ ಸಂಕಲನಗಳನ್ನು ಬರೆದು ಪ್ರಕಟಿಸಿರ್ತಕ್ಕಂಥದ್ದು. ಸೊ ಆ ಪಳಮೆಗಳು ಅಂತಕ್ಕಂಥ ಒಂದು ಕೃತಿಯಲ್ಲಿ ಆಯ್ಕೆ ಆದಂಥದ್ದೇ ಈ ನಾಗರ ಬೆತ್ತ ಅಂತಕ್ಕಂಥ ಒಂದು ಕತೆ. ಇದು ಒಂದು ಚಿಕ್ಕ ಕತೆ. ಸೊ ಹೀಗೆ ಕನ್ನಡ ಕಥಾ ಪ್ರಪಂಚದಲ್ಲಿ ಇವರ ಕಥೆಗಳು ತುಂಬ ಹೆಸರು ಮಾಡಿದ್ದಂಥವು. ನಾಗರ ಬೆತ್ತ ಆಗ್ಬೋದು, ಚೆನ್ನಮಣೆ ಆಗ್ಬೋದು, ಎರಡು ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂತಹ ಕಥೆಗಳು ಸೇಡಿಯಾಪು ಕೃಷ್ಣ ಭಟ್ಟರವರು. ಒಂದು ನಾಗರ ಬೆತ್ತ, ಚೆನ್ನಮಣೆ ಅಂತಕ್ಕಂಥದ್ದು. ಸೊ ಇಂಥವರು ಕತೆ ಬರೆಯೋದ್ರಲ್ಲಿ ತುಂಬ ನಿಪುಣನಾಗಿ ಹೆಸರು ಮಾಡಿರ್ತಕ್ಕಂಥದ್ದು. ಸೊ ಅವರು ಪಳಮೆಗಳು ಅಂತ ಒಂದು ಕೃತಿಯನ್ನು ಬರೆದವ್ರೆ. ಆ ಪಳಮೆಗಳಲ್ಲಿ ಈ ನಾಗರ ಬೆತ್ತ ಅನ್ನೋ ಒಂದು ಚಾಪ್ಟರ್ ಇದೆ. ಸೊ ಇದು ಒಂದು ಕುಟುಂಬದಲ್ಲಿ ನಾಗರ ಬೆತ್ತ ಒಂದು ದುರಂತಕ್ಕೆ ಕಾರಣವಾಗುವಂತ ಒಂದು ಸನ್ನಿವೇಶ ಈ ಕಥೆನಲ್ಲಿ ಬರುತ್ತೆ. ನಾಗರ ಬೆತ್ತ ಅಂದ್ರೆ ಗೊತ್ತಲ್ಲ, ಕೋಲು. ಅದನ್ನ ನಾಗರ ಬೆತ್ತ ಅಂತ ಕರಿತಾ ಇದ್ರು. ಅದು ಒಂದು ಕುಟುಂಬದಲ್ಲಿ ಒಂದು ದುರಂತಗಳಿಗೆ ಕಾರಣಭೂತವಾಗುವಂತಹ ನಾಗರ ಬೆತ್ತ. ಕಥೆಯಲ್ಲಿ ನಾಗರ ಬೆತ್ತ ಒಂದು ನಂಬಿಕೆಯ ಸಂಕೇತವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಆ ನಂಬಿಕೆಯನ್ನ ಹುಸಿಗೊಳಿಸುವ ಹಂತಕ್ಕೆ ತಲುಪುತ್ತೆ. ಈ ಸಂಕೇತ ಎಲ್ಲಿಗೆ ತಲುಪಿದೆ ಅಂದ್ರೆ ಅದು ಬ್ರಿಟಿಷರ ಆಳ್ವಿಕೆಯ ಸ್ವರೂಪವನ್ನ ಬಿಂಬಿಸುವಂತಹದ್ದು ಇದರ ಒಂದು ಸಂಕೇತವಾಗಿ ಕಾಣುವಂತಹದ್ದು ನಮಗೆ. ಸೊ ನಾಗರ ಬೆತ್ತದ ಹಿನ್ನೆಲೆಯಲ್ಲಿ ನಾವು ಬ್ರಿಟಿಷರ ಒಂದು ಆಳ್ವಿಕೆ ಏನಿತ್ತು, ಆ ಬ್ರಿಟಿಷರ ಆಳ್ವಿಕೆ ಕೆಲವರು ಆ ಬ್ರಿಟಿಷರ ಬಗ್ಗೆ ನಂಬಿಕೆ ಹೊಂದಿರತಕ್ಕಂಥದ್ದು, ಇನ್ನು ಕೆಲವರು ಬ್ರಿಟಿಷರ ಬಗ್ಗೆ ನಂಬಿಕೆ ಹೊಂದಿಲ್ಲ. ಈ ರೀತಿ ಇರತಕ್ಕಂಥ ಒಂದು ಚರ್ಚೆಗಳು ಈ ನಾಗರ ಬೆತ್ತ ಪಾಠದಲ್ಲಿ ನಮಗೆ ಕಂಡು ಬರ್ತವೆ. ಒಂದು ಕುಟುಂಬದ ದುರಂತ ಕಥೆ ಇದೆ. ಆ ಹಿನ್ನೆಲೆಯಲ್ಲಿ ಬ್ರಿಟಿಷರ ಆಳ್ವಿಕೆಯ ಕುರಿತಾಗಿ ಕೆಲವೊಂದು ಚರ್ಚೆಗಳಾಗ್ತವೆ. ಇಲ್ಲಿ ನೋಡೋಣ. ಕತೆ ನಡೀತಾ ಇರ್ತಕ್ಕಂಥದ್ದು ಒಂದು ನಾಗರ ಬೆತ್ತದ ಸುತ್ತ. ನಮಗೆ ಗೊತ್ತಿರಬೇಕದು ನಾಗರ ಬೆತ್ತ ಪಾಠದ ಶೀರ್ಷಿಕೆ ನಾಗರ ಬೆತ್ತ, ಸೇಡಿಯಾಪು ಕೃಷ್ಣ ಭಟ್ಟರು ಬರೆದಂಥದ್ದು. ಪಳಮೆಗಳು ಒಂದು ಕೃತಿಯಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಇದು ಕೃತಿ. ಸೊ ನಾಗರ ಬೆತ್ತ ಈ ಒಂದು ಕೋಲು ಬೆತ್ತದ ಸುತ್ತ ನಡೆಯುವಂತಹ ಒಂದು ಕತೆ ಇದು. ಬ್ರಿಟಿಷರ ಒಂದು ವಸಾಹತುಶಾಹಿಗಳ ನೆಲೆಯಲ್ಲಿ ಆಳುತ್ತಿದ್ದಂತಹ ರೀತಿ ಇದರಲ್ಲಿ ಕಂಡು ಬರುತ್ತೆ. ಹೇಗೆ ವಸಾಹತುಶಾಹಿಗಳು ಅವರು ಭಾರತದಲ್ಲಿ ಬಂದು ಭಾರತದಲ್ಲಿ ಎಲ್ಲ ಕಡೆಗೂ ಚಾಚಿದ್ರಲ್ಲ, ಅಲ್ಲೆಲ್ಲ ಹೇಗೆಲ್ಲ ಆಳ್ವಿಕೆಯನ್ನ ಮಾಡ್ತಾ ಇದ್ರು, ಭಾರತೀಯರ ನೋವುಗಳು ಎಷ್ಟಿದ್ವು ಅಂತಕ್ಕಂಥದ್ದನ್ನೆಲ್ಲ ಇಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತವೆ. ಕೆಲವರು ಈ ಬ್ರಿಟಿಷರ ಆಳ್ವಿಕೆಯನ್ನ ಸ್ವಾಗತ ಮಾಡಿರೆ, ಇನ್ ಕೆಲವರು ಅದನ್ನ ವಿರೋಧ ಮಾಡ್ತಾರೆ. ಸೊ ಈ ರೀತಿಯಾದಂಥ ಕೆಲವೊಂದು ಸಂಗತಿಗಳು ಈ ಗದ್ಯದಲ್ಲಿ ತಿಳಿದು ಬರ್ತಕ್ಕಂಥದ್ದು. ಸೊ ಹಾಗೆ ಈ ಕಥೆಯನ್ನ ನಿರೂಪಣೆ ಮಾಡ್ತಕ್ಕಂಥವ್ರು ಈ ಕೃಷ್ಣ ಭಟ್ಟರು, ಸೇಡಿಯಾಪು ಕೃಷ್ಣ ಭಟ್ಟರು. ಸೊ ಆ ಕಥೆಯಲ್ಲಿ ಅವರು ಒಬ್ಬರು ಪಾತ್ರಧಾರಿಯಾಗಿ ಒಬ್ಬ ಕಥೆಯ ನಿರೂಪಕನಾಗಿ ನಮಗೆ ಕಂಡು ಬರ್ತಾರೆ ಇದರಲ್ಲಿ. ಸೊ ನಿರೂಪಕರ ಬಾಲ್ಯದ ಕತೆ ಈ ಒಂದು ನಾಗರ ಬೆತ್ತ ಕತೆಗೆ ಒಂದಷ್ಟು ಪೀಠಿಕೆಯಾಗಿ ನಮಗೆ ಕಂಡು ಬರುತ್ತೆ. ಸೊ ಈ ಕೃಷ್ಣ ಅಂತಕ್ಕಂಥವ್ರು 8-10ನೇ ವರ್ಷದಲ್ಲಿ ಇದ್ದಂತಹ ಒಂದು ಹುಡುಗನಿಂದ ಒಂದಿಷ್ಟು ಈ ಕತೆ ಪ್ರಾರಂಭ ಆಗುವಂತಹದ್ದು. ಅವರು ಸಹಜವಾಗಿ ಈ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ದಸರಾ ರಜೆ, ಬೇಸಿಗೆ ರಜೆ ಎಲ್ಲ ಕೊಡ್ತಾರಲ್ಲ, ಆ ರಜೆಯನ್ನ ಕಳೆಯೋದಕ್ಕೆ ಏನ್ ಮಾಡ್ತಾ ಇದ್ರು, ತಮ್ಮ ಸೋದರತ್ತೆ ಮನೆಗೆ ಹೋಗ್ತಾ ಇದ್ರು. ಸೋದರತ್ತೆ ಮನೆಗೆ ಹೋಗುವಂತ ಸಂದರ್ಭಗಳಿದ್ವು. ಇವರು ಸಹ ರಜೆಯನ್ನ ಕಳೆಯೋದಕ್ಕೆ ಸೋದರತ್ತೆ ಮನೆಗೆ ಹೋಗ್ತಾ ಇದ್ರು. ಅವರಿಗೆ ಆ ಸೋದರತ್ತೆಗೆ ಮಕ್ಕಳಿರ್ಲಿಲ್ಲ. ಸೊ ಅದರಿಂದ ಇವನು ಹೋದ್ರೆ ಬೇಡ ಅಂತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಅವ್ರನ್ನ ಸ್ವೀಕರಿಸಿಕೊಂಡು ಬರಮಾಡ್ಕೊಂಡು ಒಂದಿಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಗದ್ದೆ, ತೋಟ, ಅವರ ಗದ್ದೆಗಳಿದ್ವು, ತೋಟಗಳಿದ್ವು, ಏಲಕ್ಕಿ ತೋಟ ಇತ್ತು, ಕಾಫಿ ತೋಟ ಇತ್ತು. ಸೊ ಹೀಗೆಲ್ಲ ಒಂದಿಷ್ಟು ಸ್ಥಿತಿವಂತರಾಗಿದ್ರು ಅವರ ಮಾವ ಮತ್ತೆ ಅತ್ತೆಯಂದಿರು. ಸೊ ಅಲ್ಲಿಗೆ ಇವನು ರಜಾ ಕಳೆಯೋದಕ್ಕೆ ಅಂತ ಹೋಗ್ತಾ ಇದ್ರು ಕೃಷ್ಣ ಅಂತಕ್ಕಂಥವ್ರು. ಸೊ ಹಾಗೆ ರಜೆಗೆ ಹೋದಂತಹ ಅವರು ಈ ರಜೆ ಕಳೆಯೋದಕ್ಕೆ ಅಂತ ಹೋದ್ರು. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಘಟ್ಟಕ್ಕೆ ಹೊರಟ್ಬಿಟ್ರು. ಅವರು ಏಲಕ್ಕಿ ತೋಟ ಒಂದ್ ಕಡೆಗಿರ್ತವೆ, ಕಾಫಿ ತೋಟ ಒಂದ್ ಕಡೆಗಿರ್ತವೆ. ಸೊ ಇದರಿಂದ ಅವ್ರದ್ದು ಹೆಂಗೆ ಜೀವನ ಅಂದ್ರೆ 6 ತಿಂಗಳು ಊರು, 6 ತಿಂಗಳು ತೋಟ, ಹಿಂಗಂತೆ ಅವ್ರ ಜೀವನ. ಸೊ ಅದರಿಂದ ಇವನು ರಜೆ ಕಳೆಯೋದಕ್ಕೆ ಅಂತ ಹೊರಟ ಅವರು ಆ ಕಡೆ ಘಟ್ಟದ ಕಡೆ ಹೊರಟ್ಬಿಟ್ರು. ತೋಟದ ಕೆಲಸ ಶುರುವಾಗ್ಬಿಡ್ತು. ಹೋಗ್ಬಿಟ್ರು. ಇವನಿಗೆ ಅಯ್ಯೋ, ನಾನು ರಜಾ ಕಳಿಯಕ್ಕೆ ಬಂದಿದ್ದೀನಿ, ಇವರೆಲ್ಲ ಕೆಲ್ಸಕ್ಕೆ ಹೊರಟ್ಬಿಟ್ರಲ್ಲ, ಏನ್ ಮಾಡೋಣ
ಅಂತ ಒಂದು ದುಃಖದಲ್ಲಿದ್ದಾಗ ಇವನನ್ನು ಕರ್ಕೊಂಡು ಹೊರಟ್ಬಿಟ್ರು. ಕೃಷ್ಣ ನೀನು ಬತ್ತೀನಪ್ಪ ಅಂತ ಕೇಳಿದಾಗ ಅವನಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಅವರು ಸಹ ಏನ್ ಮಾಡಿಬಿಟ್ರು, ಈ ಒಂದು ಕಾಫಿ ತೋಟಕ್ಕೆ, ಏಲಕ್ಕಿ ತೋಟದ ಕಡೆಗೆ ಸಮೇತವಾಗಿ, ಸಂಸಾರ ಸಮೇತವಾಗಿ ಎಲ್ಲ ಹೊರಟ್ರು ಅವ್ರು. ಹ್ಮ್ ಅದು 3 ದಿನದ ಒಂದಿಷ್ಟು ಪ್ರಯಾಣ. ಅವ್ರ ತೋಟಕ್ಕೆ ಹೋಗ್ಬೇಕು ಅಂದ್ರೆ ಹೋದ್ರು. ಕಾಫಿ ತೋಟವನ್ನ ನೋಡಿದಾಗ ಅವರು ಅವನು ಹೊಸದಾಗಿರ್ತಕ್ಕಂಥ ಪರಿಸರ ಚೆನ್ನಾಗ್ ಅನ್ನಿಸ್ತು. ಕಾಫಿ ತೋಟ ನೋಡ್ದ, ಅಲ್ಲಿರ್ತಕ್ಕಂಥ ಅದ್ಭುತ ಸ್ಥಳಗಳನ್ನ ನೋಡ್ದ, ಹಸಿರು ನೋಡ್ದ, ಬೋರ್ಗರೆಯುವಂತ ಜಲಪಾತಗಳನ್ನ ನೋಡ್ದ, ಚಿಟ್ಟೆಗಳು, ಹಕ್ಕಿಗಳು, ಪ್ರಾಣಿ ಪಕ್ಷಿಗಳ ಧ್ವನಿಗಳು, ಇವುಗಳನ್ನೆಲ್ಲವನ್ನ ಆಲಿಸ್ತಾ ಅವನಿಗೆ ತುಂಬಾ ಸಂತೋಷ ಆಯ್ತು. ಒಬ್ಬ ನನ್ನ ರಜಾ ಕಳೆಯೋದಕ್ಕೆ ಒಳ್ಳೆ ಪ್ಲೇಸ್ ಅನ್ನು ಆಯ್ಕೆ ಮಾಡಿದೀನಿ ಅನ್ನಿಸ್ತು ಅವನಿಗೆ. ಆ ರೀತಿನಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವ್ನು ರಜೆ ಕಳೆಯೋದಕ್ಕೆ ಮುಂದಾದ. ಅಲ್ಲಿ ತುಂಬಾ ಸಂತೋಷದಿಂದ ಕಳೀತಾ ಇದ್ದ. ಆ ನಡುವೆ ಅವ್ರ ಮಾವ ತೋಟದ ಕೆಲಸಗಳಲ್ಲಿ ಮಗ್ನರಾಗಿದ್ರು. ಆ ತೋಟಗಳಲ್ಲಿ ಬರ್ತಕ್ಕಂಥ ಕಾಳುಗಳನ್ನ ಅವರು ಎಲ್ಲ ಮಾತಾಡಿಸ್ತಾ ಇದ್ದಂಥ ಸಂದರ್ಭಗಳು, ಎಲ್ಲ ಹಾಡು ಹೇಳೋದು, ಕತೆ ಹೇಳೋದು, ಹಿಂಗೆಲ್ಲ ಆಗ್ತಾ ಇತ್ತು. ಈ ಕಾಫಿ ತೋಟದಲ್ಲಿ ಒಬ್ಬ ಕೆಲಸಗಾರ ಇದ್ದ. ಲಿಂಗಯ್ಯ ಅಂತ ಅವನ ಹೆಸರು. ಇವನೊಬ್ಬ ಪಾತ್ರಧಾರಿ ಇದ್ರಾಗಿ. ಕಾಫಿ ತೋಟದಲ್ಲಿ ಕೆಲಸಗಾರ ಲಿಂಗಯ್ಯ ಅಂತಕ್ಕಂಥವ್ನು ಸ್ವಲ್ಪ ಅರೆ ಮುದುಕ. ಇವನು ಸ್ವಲ್ಪ ವಯಸ್ಸಾಗಿತ್ತು. ಇವನು ಈ ಕೃಷ್ಣರಿಗೆ ತುಂಬಾ ಆಪ್ತರಾಗ್ಬಿಡ್ತಾರೆ. ತುಂಬಾ ಒಂಥರ ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳೆದ್ಬಿಡುತ್ತೆ. ಅವ್ರ ವಯಸ್ಸಾಗಿದ್ರು ಇವನು ಹುಡುಗ, ಅವನ ವಯಸ್ಸಾಗಿದೆ, ಒಂದು ಮಗನ ವಯಸ್ಸು ಅಂದ್ಕೊಳ್ಳಿ. ಒಂದಿಷ್ಟು ಆಪ್ತತೆ ಚೆನ್ನಾಗಿ ಬೆಳೆಯುತ್ತೆ, ಸ್ನೇಹಿತತನ ಆಗುತ್ತೆ. ಅವರು ಲಿಂಗಯ್ಯ ಅಂತಕ್ಕಂಥವ್ರು ಇವನಿಗೆ ಕತೆ ಹೇಳ್ತಾ ಇರ್ತಾರೆ, ಹಾಡು ಹೇಳ್ತಾ ಇರ್ತಾರೆ. ಅದರಿಂದ ಅವನಿಗೆ ಸ್ವಲ್ಪ ಆಪ್ತನಾದ, ಸ್ವಲ್ಪ ಚೆನ್ನಾಗಿ ಮುಂದುವರಿಸ್ಕೊಂಡು ಅವರಿಬ್ರು ಸಹ ಒಂದು ಸ್ನೇಹಿತತನವನ್ನ. ನಂತರದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಆಯಿತು. ನಂತರದಲ್ಲಿ ಏಲಕ್ಕಿ ತೋಟಕ್ಕೆ ಹೋಗ್ಬೇಕೀಗ. ಸೊ ಏಲಕ್ಕಿ ತೋಟಕ್ಕೆ ಹೊರಟರು. ಮತ್ತೆ ಯಾರು, ಲಿಂಗಯ್ಯ ಮತ್ತೆ ಅವ್ರ ಮಾವ ಇಬ್ರು ಏಲಕ್ಕಿ ತೋಟಕ್ಕೆ ಹೊರಟರು. ಈ ಸಂದರ್ಭದಲ್ಲಿ ಇವ್ರು ಏಲಕ್ಕಿ ತೋಟಕ್ಕೆ ಹೋಗ್ತಾರಲ್ಲ, ನನ್ನ ಕರ್ಕೊಂಡು ಹೋಗ್ತಾರಾ ಅಂತ ಅಂದ್ಕೊಂಡ. ಬಟ್ ಇವನ್ನ ಕರ್ಕೊಂಡು ಹೋಗ್ಲಿಲ್ಲ ಏಲಕ್ಕಿ ತೋಟಕ್ಕೆ, ಏಲಕ್ಕಿ ಮಲೆಗೆ ಕರ್ಕೊಂಡು ಹೋಗ್ಲಿಲ್ಲ. ಕೃಷ್ಣನ ಅಲ್ಲೇ ಬಿಟ್ಟು ಹೊರಟರು. ಅವನಿಗೆ ಸ್ವಲ್ಪ ಬೇಸರ ಆಯ್ತು. ಅಯ್ಯೋ ನಾನು ಹೋಗ್ಬೋದಾಯ್ತು, ಈಗ ಲಿಂಗಯ್ಯ ಬೇರೆ ಜೊತೆಗಿಲ್ಲ, ಸಮಯ ಹೆಂಗ್ ಕಳಿಯೋದು ಅಂತಕ್ಕಂಥ ಸ್ವಲ್ಪ ಬೇಜಾರಾಯ್ತು. ಆ ಸಂದರ್ಭದಲ್ಲಿ ಅವನಿಗೆ ಸ್ವಲ್ಪ ಜ್ವರನೂ ಸಹ ಬಂದ್ಬಿಡ್ತು ಕೃಷ್ಣನಿಗೆ. ಅವರು ಅತ್ತೆ ಮನೆಗೆ ಇದ್ರಲ್ಲ, ಅವರನ್ನು ಚೆನ್ನಾಗಿ ನೋಡ್ಕೊಂಡು, ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡು 2-3 ದಿನಕ್ಕೆ ಎಲ್ಲ ವಾಸಿ ಆಯ್ತು. ಇವರು ಏಲಕ್ಕಿ ತೋಟಕ್ಕೆ 1-2-3 ದಿನಕ್ಕೆ ಹೋಗಿದ್ರು ಅಷ್ಟೇ. ತೀರಾ ಏನು 6 ತಿಂಗಳಿಗೆ ಹೋಗಿರ್ಲ, 1-2-3 ದಿನಕ್ಕೆ ಹೋಗಿ ನೋಡ್ಕೊಂಬರೋದಕ್ಕೆ ಹೋಗಿದ್ರು. ಅಷ್ಟೊತ್ತಿಗೆ ಅವನು ಜ್ವರ ಎಲ್ಲ 4-5 ದಿನಕ್ಕೆ ಜ್ವರ ಎಲ್ಲ ವಾಸಿ ಆಗೋದ್ರೊಳಗೆ ಅವ್ರು ವಾಪಸ್ ಬಂದ್ರು. ಲಿಂಗಯ್ಯನು ಮತ್ತೆ ಅವರ ಮಾವನು ವಾಪಸ್ ಬಂದ್ರು. ಬರುವಂತ ಸಂದರ್ಭದಲ್ಲಿ ಲಿಂಗಯ್ಯ ಅಲ್ಲೊಂದು ನಾಗರ ಬೆತ್ತದ ಒಂದು ಕೋಲು ಸಿಕ್ಕಿತ್ತು ಲಿಂಗಯ್ಯನಿಗೆ. ಆ ನಾಗರ ಬೆತ್ತದ ಕೋಲನ್ನ ತಗೊಂಬಂದ್ಬಿಟ್ಟು, ಆ ಏಲಕ್ಕಿ ಮಲೆಗೆ ಈ ನಾಗರ ಬೆತ್ತದ ಕೋಲ್ ಸಿಕ್ಕಿತ್ತು ಆ ಲಿಂಗಯ್ಯನಿಗೆ. ಅದನ್ನ ತಗೊಂಬಂದ್ಬಿಟ್ಟು ಯಾರಿಗೆ ಕೊಟ್ಟ ಅಂದ್ರೆ, ಈ ಹುಡುಗನಿಗೆ ಕೊಟ್ಟ, ಕೃಷ್ಣನಿಗೆ ಕೊಟ್ಟ ಲಿಂಗಯ್ಯ. ಅವನು ಅದನ್ನ ನೆನಪಿನ ಕಾಣಿಕೆಯಾಗಿ ಕೊಟ್ಟು ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ತಗೊಂಡೋಗೋಣ ಅನ್ನೋ ನಿಟ್ಟಿನಲ್ಲಿ ಅವನೇನ್ ಮಾಡ್ತಾ ಇದ್ದ, ಆಲೋಚನೆ ಮಾಡ್ತಾ ಇದ್ದಂತ ಸಂದರ್ಭ ಇತ್ತು. ವಾಪಸ್ ಊರಿಗೆ ಕಳಿಸುವಾಗ ಬೆತ್ತಕ್ಕೆ ಒಂದಿಷ್ಟು ಬೆಳ್ಳಿ ಕಟ್ಟು, ಕೆಳಗಡೆಗೆ ಹಿತ್ತಾಳೆ ಕಟ್ಟು ಎಲ್ಲ ಹಾಕಿಸ್ಕೊಟ್ಟ ಅವ್ರ ಮಾವ. ಅದೊಂಥರ ಹುಡುಗರಿಗೇನೋ ಒಂಥರ ಸಂತೋಷ. ಬಟ್ ಅದರಿಂದ ದೊಡ್ಡ ಇತಿಹಾಸನೇ ಇದೆ ಆ ನಾಗರ ಬೆತ್ತದ ಹಿಂದೆ. ಬಟ್ ಇವನಿಗೆ ಅದು ಗೊತ್ತಿಲ್ಲ. ಬಟ್ ಅದನ್ನ ತಗೊಂಡು ಅವನೇನ್ ಮಾಡ್ದ, ಆಟ ಆಡಕ್ಕೆ ಅನ್ನೋ ನಿಟ್ಟಿನಲ್ಲಿ ಒಂದು ಕೋಲ್ ಅಷ್ಟೇ ಅದು, ಅದನ್ನ ಇಟ್ಕೊಂಡ. ಹಿಂದ್ಗಡೆ ಮುಂದ್ಗಡೆಗೆಲ್ಲ ಕಟ್ಟುಗಳನ್ನ ಹಾಕಿಸ್ಕೊಂಡ್ರು, ಬೆಳ್ಳಿ ಕಟ್ಟು, ಹಿತ್ತಾಳೆ ಕಟ್ಟು ಹಾಕಿಸ್ಕೊಂಡು ಅವ್ರ ಮಾವ ಹಾಕಿಸ್ಕೊಟ್ಟ. ಇವನು ತಗೊಂಡು ಇಟ್ಕೊಂಡ. ಅಲ್ಲದೆ ಅಜ್ಜನ ಮನೆಗೆ ಹೋಗ್ಬೇಕು. ಈಗ ಅಜ್ಜನ ಮನೆ ಅಂದ್ರೆ ಇವ್ನು ಬೆಳೆದಿದ್ದಲ್ಲ ಅವ್ರ ಅಜ್ಜನ ಮನೆಗೆ. ಇವ್ರಿಗೆ ತಂದೆ ಇರ್ಲಿಲ್ಲ, ಕೃಷ್ಣನಿಗೆ ತಂದೆ ಇರ್ಲಿಲ್ಲ. ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರೋಗ್ಬಿಟ್ಟಿದ್ರು. ಇವರು ಅವ್ರ ತಾಯಿ ತವರು ಮನೆ ಏನೈತಲ್ಲ, ಅವ್ರ ಅಜ್ಜನ ಮನೆಗೆ ಬೆಳೆದಿದ್ದಂಥದ್ದು. ಈಗ ಅಲ್ಲಿಗೆ ಹೋಗ್ಬೇಕೀಗ, ತಾಯಿ ಮನೆ ಅಥವಾ ಅಜ್ಜನ ಮನೆಗೆ ಹೋಗುವಂತ ಸಂದರ್ಭ. ಇಲ್ಲಿ ರಜಾ ಮುಗಿದಿದೆ ಈಗ. ಸೊ ಆ ಸಂದರ್ಭಕ್ಕೆ ಹೊರಡ್ತಾರೆ. ಅವನು ಸಹ ಏನು ಮಾಡ್ದ, ಅವನು ಊರಿಗೆ ಹೋಗ್ಲೇಬೇಕು. ಊರಿಗೆ ಹೋಗುವಂತ ಶಾಲೆ ಪ್ರಾರಂಭ ಆಗುತ್ತೆ. ಊರಿಗೆ ಹೋದ ಸಂದರ್ಭದಲ್ಲಿ ಅವನ ಮನೆಗೆ ಅಷ್ಟೊಂದೇನು ಯಾರೇನು ಬರ ಮಾಡ್ಕೊಳ್ಳಿಲ್ಲ. ನಾರ್ಮಲ್ ಆಗಿ ಎಲ್ಲ ಬಂದಿದ್ದು ಹೋಗೋದ್ರಿಂದೆಲ್ಲ ಇತ್ತಲ್ಲ, ಅವನನ್ನ ಸುಮ್ಮನಾಗಿದ್ದ ಅವನು. ಯಾರು ಅಷ್ಟೊಂದೇನು ಕೇರ್ ಮಾಡಲಿಲ್ಲ. ಅವರಮ್ಮ ಮಾತಾಡ್ಸಿರು, ಆಯ್ತು ಬಂದ ಅಂತ. ಸ್ವಲ್ಪ ತಡವಾಯ್ತು ಬರೋದು. ಹೋಗಿದ್ದನು ಅಷ್ಟು ಬೇಗ ಬರಲಿಲ್ಲ. ಅವ್ರ ತಾತ ಎಲ್ಲಿ ಬೈತಾರೋ ಅಂತ ಒಂದು ಭಯ ಇತ್ತು ಇವನಿಗೆ. ಎಲ್ಲಿ ಬೈದ್ ಬಿಡ್ತಾರೋ, ಇಷ್ಟು ದಿನ ಆಯ್ತು ಹೋಗಿ ಬಂದಿಲ್ವಲ್ಲ ಅನ್ನೋ ನಿಟ್ಟಿನಲ್ಲಿ. ಅವನು ಏನ್ ಮಾಡ್ದ, ಸಹಜವಾಗಿ ಅವ್ರ ತಾತ ಮನೆಗಿರ್ಲಿಲ್ಲ. ಇವನು ಹೋದಾಗ ಸಹಜವಾಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಕುಂತಿದ್ದ. ಆ ಬೆತ್ತ ಮಾತ್ರ ಕೈ ಬಿಟ್ಟಿರ್ಲಿಲ್ಲ.
ಆ ಬೆತ್ತ ಅವನ ಕೈಯಾಗಿತ್ತಲ್ಲ ಅದನ್ನ ಕೈ ಬಿಟ್ಟಿಲ್ಲ. ಆ ಬೆತ್ತವನ್ನು ಎಲ್ಗೋದ್ರು ತಗೊಂಡೋಗೋನು. ಎಲ್ಗೋದ್ರು ತಗೊಂಡೋಗೋನು. ನೆಲಕ್ಕೆ ಕುಟ್ಟನು. ಕೂತಿತ್ತಾಗೆಲ್ಲ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಓಡಾಡೋನು. ಈ ತರ ಎಲ್ಲ ಮನೆಗೆಲ್ಲ ಓಡಾಡ್ತಾ ಇದ್ದ. ಯಾರು ಅಷ್ಟೊಂದು ನೀಟಾಗಿ ಗಮನಿಸಿರ್ಲಿಲ್ಲ ಆ ನಾಗರ ಬೆತ್ತವನ್ನ. ಏನೋ ಒಂದು ಕೋಲೆ ಈ ತರ ಹಿಡ್ಕೊಂಡು ಅವ್ನು ಬಿಡು ಅಂತ ಅಂದ್ಕೊಂಡಿದ್ದು. ಇವ್ರ ಅಜ್ಜ ಬಂದ. ಅವರು ತೋಟಕ್ಕೆ ಹೋಗಿದ್ದಂತಾರೆ. ಅವರು ಕೆಲಸ ಮುಗಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಜೋರಾಗೆ ಮಾತಾಡ್ತಾರೆ. ಎಷ್ಟು ದಿನ ನೆಂಟ್ರ ಮನೆಗೆ ಹೋಗೋದು? ಸ್ವಲ್ಪನಾದ್ರೂ ಗೊತ್ತಿಲ್ವಾ? ಓದು ಬರಹ ಮಾಡು ಅಂದ್ರೆ ಹೋಗಲ್ಲ. ನೆಂಟ್ರ ಮನೆಗೆ ಕುಂತಿದ್ಯಾ ಅಂತ ಸ್ವಲ್ಪ ಬೈದ್ರು ಅವ್ರ ತಾತ ಈ ಕೃಷ್ಣನಿಗೆ. ಅದಕ್ಕೆ ಅವನು ಅಯ್ಯೋ ಬೈದ್ ಬಿಟ್ರಲ್ಲ ಅಂತ ಇಷ್ಟಕ್ಕೆ ಮುಗಿತೇನೋ ಅಂದ್ಕೊಂಡಿದ್ದ. ಸುಮ್ಮನಾದ. ಅವನು ಏನು ಎದುರು ಮಾತಾಡಕ್ ಹೋಗ್ಲಿಲ್ಲ. ಆದ್ರೆ ಇಷ್ಟಕ್ಕೆ ಮುಗಿಲಿಲ್ಲ. ಅವನು ಬೈದಿದ್ದಕ್ಕೆ ಮುಗಿಲಿಲ್ಲ. ಅವನ ಕೈಯಲ್ಲಿದ್ದಂಥ ಬೆತ್ತವನ್ನ, ಅವ್ರ ಕೈಯಲ್ಲಿದ್ದಂತಹ ನಾಗರ ಬೆತ್ತವನ್ನ ಆ ತಾತ ನೋಡ್ಬಿಟ್ರು. ಆ ತಾತ ನೋಡಿದಂಥ ಸಂದರ್ಭದಲ್ಲಿ ಅದನ್ನ ಇಸ್ಕೊಳ್ತಾರೆ. ಅಲ್ಲಿ ಕೊಡಿಲಿ ಅದನ್ನ ಅಂತ ಇಸ್ಕೊಂಡ್ಬಿಟ್ರು. ಆ ಬೆತ್ತವನ್ನ ನೋಡಿ ಎಲ್ಲಿತ್ತು ಈ ಹಾಳು ನಾಗರ ಬೆತ್ತ? ನಿನಗೆ ಯಾರು ಕೊಟ್ಟಿದ್ದು? ತಮ್ಮ ಇಲ್ಲಿ ಅಂತ ಇಸ್ಕೊಂಡ್ರು. ಕೈಯಾಗಿ ಹಿಡ್ಕೊಂಡ್ರು. ಆ ಕಡೆ ಮೂಲೆ ಈ ಕಡೆ ಮೂಲೆ ಹಿಡ್ಕೊಂಡ್ಬಿಟ್ಟು ಮುರಿದು ಬಿಸಾಕ್ಬಿಟ್ರು ನಾಗರ ಬೆತ್ತವನ್ನ. ಅವನೆಷ್ಟು ಇಷ್ಟಪಟ್ಟು ಲಿಂಗಯ್ಯ ಕೊಟ್ಟಿದ್ದು ಅವನ ನೆನಪಿಗೋಸ್ಕರ. ಜೊತೆಗೆ ಅವನಿಗೂ ತುಂಬ ಇಷ್ಟ ಆಗಿತ್ತು ಅದರ ಅಂದ ಚಂದ ಎಲ್ಲ. ಅದರಿಂದ ಅವನು ಅದನ್ನ ಇಟ್ಕೊಂಡಿದ್ದ. ಆದರೆ ತಾತ ಇಸ್ಕೊಂಡನ್ ಏನು ಮಾಡ್ಬಿಟ್ಟ, ಅದನ್ನ ಆ ಕಡೆ ಮೂಲೆ ಈ ಕಡೆ ಮೂಲೆ ಇಟ್ಕೊಂಡ್ಬಿಟ್ಟು ಮುರಿದು ಎಸ್ತಿದ್ದ ಎಲ್ಲಿ ಒಲಿಗೆ ಎಸ್ಬಿಟ್ಟ. ಸೀದಾ ಹಾಳಾಗಿ ಹೋಗ್ಬಿಡ್ಲಿ ಅಂತ ನಿಟ್ಟಿನಲ್ಲಿ ಅಷ್ಟು ಕೋಪ ಬಂದ್ಬಿಡ್ತು. ಅವನು ನೆಂಟ್ರ ಮನೆಗೆ ಹೋಗಿ ಸಮಯ ಕಳ್ಕೊಂಬಂದಿದ್ದು ಕೋಪ ಬರಲಿಲ್ಲ. ಅವನು ಹಿಡ್ಕೊಂಡಿದ್ನಲ್ಲ ನಾಗರ ಬೆತ್ತ ನೋಡ್ತಿದ್ದಂಗೆ ಅವನಿಗೆ ಕೋಪ ಬಂತು. ಅಂದ್ರೆ ಏನು ಇನ್ನಿಂದೇನೋ ಏನೋ ಆಗಿದೆ ಈ ನಾಗರ ಬೆತ್ತದಿಂದ. ಆ ದುರಂತ ಅಂತ ಹೇಳಿವಲ್ಲ, ಆ ದುರಂತ ಈಗ ಬರುತ್ತೆ ನೋಡಿ. ಸೊ ಏನಾಯ್ತು, ಇವನಿಗೆ ಬಹಳ ದುಃಖ ಆಗ್ಬಿಡ್ತು. ಅಯ್ಯೋ, ನನ್ನ ಕೈಯಲ್ಲಿದ್ದಂಥ ನಾಗರ ಬೆತ್ತವನ್ನ ಇಸ್ಕೊಂಡು ಮುರಿದಾಕ್ಬಿಡ್ತಲ್ಲ ತಾತ. ಯಾಕೆ ಹಿಂಗೆ? ಅವನಿಗೆ ಊಟನೇ ಸೇರಿಲ್ಲ, ಊಟನೇ ಮಾಡಲಿಲ್ಲ, ನಿದ್ದೆ ಬರ್ತಾ ಇಲ್ಲ, ಅಳ್ತಾ ಇದ್ದಾನೆ. ಅಳ್ತಾ ಮಲಿಕೊಂಬಿಟ್ಟ. ಊಟ ಬೇಕು, ಊಟ ಮಾಡಲಿಲ್ಲ. ಯಾಕೆ ತಾತ ಈ ಕೋಪ, ಈ ಒಂದು ನಾಗರ ಬೆತ್ತವನ್ನು ನೋಡಿ ಇಷ್ಟೊಂದು ಕೋಪ ಯಾಕೆ ಬೇಕು? ಯಾಕೆ ಮಾಡ್ಕೊಳ್ಬೇಕು? ಅಂಥದ್ದೇನಿದೆ ನಾಗರ ಬೆತ್ತದಲ್ಲಿ? ಗೊತ್ತಿಲ್ಲ ಅವನು. ಇದೇ ಆಲೋಚನೆಯಲ್ಲಿದ್ದಂಥ ಸಂದರ್ಭ ಇಲ್ಲಿಂದ ಅಸಲಿ ಕತೆ ಬರುತ್ತೆ ನೋಡಿ. ನಾಗರ ಬೆತ್ತದ ಅಸಲಿ ಕತೆ. ಇದ್ರಾಗ ಇನ್ನೊಂದು ಕತೆ ಶುರುವಾಗುತ್ತೀಗ. ಸೊ ಇದರಲ್ಲಿ ನಾಗರ ಬೆತ್ತದಲ್ಲಿ ಇನ್ನೊಂದು ನಾಗರ ಬೆತ್ತ ಇದೆ. ಗೊತ್ತಾಯ್ತಲ್ಲ? ಈಗ ಕೃಷ್ಣ ತಂದಿದ್ದು ಒಂದು ನಾಗರ ಬೆತ್ತ ಆದ್ರೆ ಈಗ ಇನ್ನೊಂದು ನಾಗರ ಬೆತ್ತ ಬರ್ತಿದ್ರಲ್ಲಿ ಈ ಕತೆನಲ್ಲಿ. ಹಿನ್ನೆಲೆಗೆ ಹೋಗ್ತಾರೆ ನೋಡಿ ಈಗ. ಸೊ ಆ ಕತೆ ಈ ಕತೆಗೆ ಈ ಮೇಘಲ ಕತೆ ಇಷ್ಟೊತ್ತು ಹೇಳಿದ ಕತೆಗೆ ಒಂದು ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಕತೆ ಒಂದು ಕೊಂಡಿ ಇದ್ದಂಗೆ. ಎರಡಕ್ಕೂ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ಕತೆಗಳು ನಿರ್ಮಾಣ ಆಗಿ ಹಂಗೆ ಮುಂದೆ ಸಾಕ್ತವೆ. ಸೊ ಹೀಗೆ ಅಜ್ಜನ ವರ್ತನೆ ಏನಿತ್ತಲ್ಲ, ಆ ಕೋಪ, ಆ ಸಿಟ್ಟು, ಈ ವರ್ತನೆಯಿಂದೆ ಏನು ಈ ತರ ಯಾಕೆ ಅನ್ನೋದೇ ಅವನಿಗೆ ಪ್ರಶ್ನೆ. ಯಾಕಿರ್ಬಹುದು, ಏನಾಗಿರ್ಬಹುದು ಅನ್ನೋದೇ ಒಂದು ದುಃಖಮಯವಾದಂಥ ಒಂದು ಪ್ರಶ್ನೆ ಆಗಿತ್ತು. ಕೋಲ್ಬೆಲೆ ಮುರಿದಾಕಿದ್ದ. ಇದು ತಲೆಮಾರಿನ ಹಿಂದಿನ ಕತೆ ಆಗಿತ್ತದು. ಸೊ ಅದಕ್ಕೆ ಇದನ್ನ ಹೇಗಾದ್ರೂ ಮಾಡಿ ತಿಳ್ಕೋಬೇಕಲ್ಲ. ಅದಕ್ಕೆ ಅವ್ರ ಮನೆಯಲ್ಲಿ ಒಬ್ರು ಅಜ್ಜಿ ಇದ್ರು, ದೇವಜ್ಜಿ ಅಂತ. ಅವ್ರ ಅಜ್ಜಿನ ದೇವಕ್ಕಿ, ಅವರ ಪೂರ್ತಿ ಹೆಸರು ದೇವಕ್ಕಿ ಅಂತ, ದೇವಜ್ಜಿ ಅಂತ ಕರೀತಾ ಇದ್ರು. ಅವ್ರ ಮನೆಯಲ್ಲಿ ಇದ್ದಂಥ ಒಂದು ಹಿರಿ ಜೀವ ಅದು. ಅವರು ವಿಧವೆ, ಬಾಲ ವಿಧವೆ. ಅವರು ವಿಧವೆ ಆಗಿದ್ದಂಥ ಸಂದರ್ಭ ಆ ದೇವಜ್ಜಿಯನ್ನು ಹೋಗಿ ಮಾತಾಡಿಸ್ತಾನೆ ಅವನಿಗೆ. ಅವ್ರು ಯಾರು ಅಂದ್ರೆ ಅವರ ಅಜ್ಜನ ದೊಡ್ಡಪ್ಪನ ಹೆಂಡತಿ, ಅಂದ್ರೆ ದೊಡ್ಡಮ್ಮ ಆಗ್ಬೇಕು ಇವ್ರಿಗೆ. ಆ ದೇವಜ್ಜಿಯನ್ನ ಹೋಗಿ ಇವನು ಮಾತಾಡಿಸ್ತಾನೆ. ಕಾರಣ ತಿಳ್ಕೊಬೇಕಲ್ಲ. ಈಗ ಏನಾಗಿದೆ, ಯಾಕೆ ಈ ತಾತ ನಾಗರ ಬೆತ್ತವನ್ನು ನೋಡ್ರಿ ಇಷ್ಟೊಂದು ಕೋಪ, ಏನು ಕಾರಣ ಅಂತ ತಿಳ್ಕೋಬೇಕು. ಅವಾಗ ಹೋಗ್ತಾನೆ. ಆ ಅಜ್ಜಿ ಸಮಾಧಾನ ಮಾಡ್ತಾರೆ ಮೊದಲು ಆ ಹುಡುಗನನ್ನ. ಸಮಾಧಾನ ಮಾಡ್ಕೊ, ಅಳಬೇಡ, ಸಮಾಧಾನ ಮಾಡ್ತಾವ ಅಜ್ಜಿ. ಆ ಹುಡುಗನ ಒಂದು ದುಃಖವನ್ನು ಹೇಳ್ಕೊಡ್ತಾನೆ. ಅವನು ನನಗೆ ತುಂಬಾ ಇಷ್ಟ ಆಗಿದ್ದು ಹಂಗೆ ಹಿಂಗೆ ಅಂತ. ಆದರೂ ಅಜ್ಜಿ ಸಮಾಧಾನ ಮಾಡಿ, ಅಜ್ಜಿ ಆ ಕಥೆಯನ್ನ ಹೇಳಲಿಕ್ಕಿಲ್ಲ, ಬಟ್ ಆದರೂ ಸಹ ತುಂಬ ನೊಂದ್ಕೊಂಡು ಆ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಇದು ಹಿನ್ನೆಲೆಯ ಕತೆ, ಇದು ನನ್ನ ಬದುಕಿನ ಕತೆ ಅದು ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಈ ನಾಗರ ಬೆತ್ತದ ಕತೆ ಆ ದೇವಜ್ಜಿಯ ಜೀವನದಲ್ಲಿ ನಡೆದಂಥ ಒಂದು ಕತೆ ಅದು. ಈಗ ಬ್ರಿಟಿಷರ ಒಂದಿಷ್ಟು ಮಾತುಗಳು ಅವೆಲ್ಲ ಬರ್ತವೆ ನೋಡಿ. ಸೊ ಏನದು ಕತೆ ಅಂದ್ರೆ, ಈ ದೇವಜ್ಜಿಯ ತವರೂರು ಯಾವುದು ಅಂದ್ರೆ ಸಂಪಾಂಜೆ ಅಂತ ಒಂದು ತವರೂರು. ಅವ್ರದ್ದು ತವರೂರು ಸಂಪಾಂಜೆ ಅಂತ. ಅವರು ಈ ಕಥೆಯನ್ನು ಹೇಳ್ಬೇಕಾದ್ರೆ ತುಂಬ ಅಳ್ತಾ ಗುಳಾಡ್ತಾ
ನೊಂದುಕೊಳ್ತಾ ಹೇಳ್ತಾರ. ಯಾಕೆಂದ್ರೆ ಅವ್ರ ಜೀವನದಲ್ಲಿ ನಡೆದ ಒಂದು ದುರಂತ ಘಟನೆ ಅದು. ಬಾಲ ವಿಧವೆ ಆಗೋದಕ್ಕೆ ಈ ನಾಗರ ಬೆತ್ತ ಕಾರಣ ಆಗಿತ್ತು. ಅದನ್ನ ಗೊತ್ತಾಗುತ್ತೆ ಕಥೆನಲ್ಲಿ ನೋಡಿ. ನಿಟ್ಟುಸಿರು ಬಿಡುತ್ತಾ ಅಳುತ್ತಾ ಕಥೆಯನ್ನ ಶುರು ಮಾಡುತ್ತೆ ದೇವಜ್ಜಿ. ದೇವಜ್ಜಿ ಅವಳು ಸಹ ತಾಯಿಯನ್ನ ಕಳ್ಕೊಂಡಿರ್ತಾಳೆ. ಆ ದೇವಜ್ಜಿ ಚಿಕ್ಕ ಮಗುವಿನಲ್ಲೇ ತಾಯಿಯನ್ನ ಕಳ್ಕೊಂಡು ತನ್ನ ಮಲತಾಯಿಯ ಮನೆಯಲ್ಲಿ, ತನ್ನ ಚಿಕ್ಕಮ್ಮ ಅಂತ ಏನು ಕರಿತೀವಿ, ಮಲತಾಯಿಯ ಮನೆಯಲ್ಲಿ ಬೆಳೆದಂಥದ್ದು. ಅದಕ್ಕೆ ಈ ದೇವಜ್ಜಿಯನ್ನ ಜಾಸ್ತಿ ದಿನ ಅವರು ಇಟ್ಕೊಳ್ಳಿಲ್ಲ. ಇನ್ನು ಬಾಲ್ಯದಲ್ಲೇ ಏನು ಮಾಡಿದ್ರು, ಆ ದೇವಜ್ಜಿಗೆ ವಿವಾಹ ಮಾಡಿ ಕಳಿಸ್ಬಿಟ್ಟಿದ್ರು. ಅದಕ್ಕೆ ಬಾಲ ವಿಧವೆ ಆಗಿದ್ದಂಥದ್ದು. ಮಲತಾಯಿ ಮದುವೆ ಮಾಡಿ ಕಳಿಸಿದಂಥ ಸಂದರ್ಭದಲ್ಲಿ ದಿಬ್ಬಣ ಹೋಗಬೇಕು, ಮರುದಿಬ್ಬಣ ಹೋಗುವಂಥ ಸಂದರ್ಭ. ದಿಬ್ಬಣ ಹೋಗಿ ಮರುದಿಬ್ಬಣ ಹೋಗುವಂಥ ಸಂದರ್ಭ ಅಂದರೆ ಗಂಡನ ಮನೆಯಿಂದ ತವರು ಮನೆಗೆ ಬಂದು, ತವರು ಮನೆಯಿಂದ ಮತ್ತೆ ಏನಾದರೂ ಇಂಥ ಶಾಸ್ತ್ರಗಳೇನೆಲ್ಲ ಇರ್ತವೆ ಅಥವಾ ಹಬ್ಬ ಹರಿದಿನಗಳಿರ್ತವೆ, ಮತ್ತೆ ವಾಪಸ್ ಹೋಗ್ತಕ್ಕ, ಇದು ದಿಬ್ಬಣ ಮರುದಿಬ್ಬಣ ಅಂತ ಕರಿತೀವಿ ನಾವು. ಅವಾಗ ಒಂದು ಬಾರಿ ಏನಾಯಿತು, ಇವರು ಗಂಡನ ಮನೆಗೆ ಹೋದಂಥ ಸಂದರ್ಭದಲ್ಲಿ ತವರು ಮನೆಯಿಂದ ಕರೆ ಬಂದಿತ್ತು, ಬಂದೋಗಿ ಅಂತ ಅವ್ರು ಬಂದಿದ್ರು ಗಂಡನ ತವರು ಮನೆಗೆ. ಆವಾಗ ಗಂಡನಿಗೆ ತುರ್ತು ಕರೆ ಬಂದ್ಬಿಡುತ್ತೆ ಒಂದು, ನೀನು ಬೇಗ ಬರಬೇಕಪ್ಪ, ಇಲ್ಲಿ ಅಜ್ಜನ ಶ್ರಾದ್ದ ಇದೆ, ನೀನು ಬೇಗ ಬಂದು ಆ ಕಾರ್ಯವನ್ನ ಮಾಡಬೇಕು ಅಂತ ಏನು ಮಾಡ್ತಾರೆ, ಅವ್ರ ಮನೆ ಕಡೆಯವರು ಒಂದು ಪತ್ರ ಬರುತ್ತೆ ಅವನಿಗೆ. ಅವ್ರು ಎಲ್ಲಿಗೋಗಿದ್ದಾರೆ ಈಗ, ಸಂಪಾಂಜನೆಯಲ್ಲಿದ್ದಾರೆ. ಸಂಪಾಂಜನಲ್ಲಿ ದೇವಜ್ಜಿಯ ತವರು ಮನೆಯಲ್ಲಿ ಸಮಯ ಕಳೆಯಕ್ಕೆ ಹೊಸ ಮದುಮಕ್ಕಳು ಸಮಯ ಕಳೆಯಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಗಂಡನಿಗೆ ಕರೆ ಬಂತು, ಬೇಗ ಬರಬೇಕು ನೀನು ಅಂತ. ಅವಾಗ ಏನು ಮಾಡ್ತಾನೆ ಅವನು, ದೇವಜ್ಜಿಯನ್ನ ಈಗಿನ ಕರ್ಕೊಂಡ್ಬಂದಿದ್ದು ಹೆಂಗೆ ಕರ್ಕೊಂಡು ಹೋಗೋದು ದೇವಕಿಯನ್ನ, ಅದಕ್ಕೆ ಅಲ್ಲೇ ಬಿಟ್ಟು, ತವರು ಮನೆಯಲ್ಲೇ ಬಿಟ್ಟು ನಾನು ಹೋಗಿ ಬರ್ತೀನಿ ಬೇಗ ಅಂತ ಹೋದ. ಯಾರು, ಅವನು ಗಂಡ ಬಿಟ್ಟು ಹೋದ. ಕೇವಲ ಕೆಲ ದಿನಗಳು ಆದರೂ ಬರಲಿಲ್ಲ, ಸುಮಾರು ದಿನಗಳಾಯ್ತು ಬರಲಿಲ್ಲ ಅವನು. ದೇವಜ್ಜಿ ತವರಲ್ಲಿ ತಿರ್ಗಾ ಇನ್ನೂ ಒಂದು ಹಬ್ಬ ಶುರುವಾಯಿತು. ಅದು ನವರಾತ್ರಿ ಹಬ್ಬ ಶುರುವಾಯಿತು. ಆ ಹಬ್ಬಕ್ಕಾದರೂ ಬನ್ನಿ ಅಂತ ಮತ್ತೆ ಅವರನ್ನ ಕರೆದ್ರು, ಅಳಿಯನನ್ನ. ನವರಾತ್ರಿ ಹಬ್ಬ ನಾವು ಜೋರಾಗಿ ಮಾಡ್ತೀವಿ, ಬರಬೇಕು ಅಂತ ಅಳಿಯನನ್ನ ಕರೆದಂಥದ್ದು, ಆಹ್ವಾನ ಕೊಟ್ಟರು. ಇದು ನಿಮ್ಮ ಮೊದಲ ವರ್ಷದ ನೀನು ಮದುವೆ ಆದಾಗಲಿಂದ ಮಾಡ್ತಾ ಇರ್ತಕ್ಕಂಥ ಮೊದಲ ಹಬ್ಬ ಬರಬೇಕು ಅಂತ ಅಳಿಯನಿಗೆ ಆಹ್ವಾನ ಕೊಡ್ತಾರೆ. ಆಹ್ವಾನ ಕೊಟ್ಟಾಗ ಅವನು ಏನು ಮಾಡ್ತಾನೆ, ಈಗ ಅದೆಲ್ಲ ಕೆಲಸ ಎಲ್ಲ ಮುಗಿದಿತ್ತಲ್ಲ, ಆರಾಮಾಗಿದ್ದ ಅವನು, ಹೋಗೋಣ ಅಂತ ಹೊರಟ. ಅವ್ರ ಮಾವ ಅಥವಾ ದೇವಜ್ಜಿಯ ಅಪ್ಪ ಕೊಡಿಸಿದಂಥ ಪಂಚೆ ಒಡವೆ ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಮದುಮಗ ಬಂದಂಗೆ ಬರ್ತಾನೆ ಅವ್ರ ಹಬ್ಬಕ್ಕೆ, ನವರಾತ್ರಿ ಹಬ್ಬಕ್ಕೆ ಬಂದ. ಹಬ್ಬದ ಸನ್ನಿವೇಶ ಬಹಳ ಸುಂದರವಾಗಿ ಕಾಣ್ತಾ ಇದ್ದ ಅಂತಕ್ಕಂಥದ್ದನ್ನೆಲ್ಲ ಹೇಳಿದರೆ, ಹಬ್ಬಕ್ಕೆ ಬಂದಂಥ ಸಂದರ್ಭ, ಹಳಿಯ ನವರಾತ್ರಿಗೆ ಬಂದಂಥವ್ರು ದೀಪಾವಳಿವರೆಗೂ ಹೋಗ್ಲೇ ಇಲ್ಲ. ಆ ಸಂದರ್ಭದಲ್ಲಿ ಅಲ್ಲೇ ಉಳ್ಕೊಂಡ್ಬಿಟ್ಟ. ಈಗ ಯಾವುದೇ ಅಂತ ತುರ್ತು ಕರೆ ಏನು ಬರಲಿಲ್ಲ, ಸುಮಾರು ದಿನಗಳ ಕಾಲ ಅಲ್ಲೇ ಉಳ್ಕೊಂಡ್ಬಿಟ್ರು. ಹಬ್ಬ ಮುಗಿಸ್ಕೊಂಡು ದೀಪಾವಳಿ ಹಬ್ಬವನ್ನ, ನವರಾತ್ರಿನೂ ಮುಗೀತು, ಹಬ್ಬ ಚೆನ್ನಾಗಾಯ್ತು, ಎಲ್ಲ ಹಬ್ಬ ಹರಿದಿನಗಳೆಲ್ಲ ಚೆನ್ನಾಗಾದವು. ದೀಪಾವಳಿನೂ ಚೆನ್ನಾಗಿ ಹಬ್ಬವನ್ನ ಮಾಡಿಕೊಂಡು ಈಗ ಊರಿಗೆ ಹೊರಡುವಂಥ ಒಂದು ಸನ್ನಿವೇಶ ಬಂತು. ಇನ್ನು ಎಷ್ಟು ದಿನ ಅಲ್ಲೇ ಇರೋದಕ್ಕಾಗುತ್ತಲ್ಲ, ಊರಿಗೆ ಹೊರಡುವಂಥ ಸನ್ನಿವೇಶ ಬಂತು. ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಊರಿಗೆ ಹೊರಟ್ರಿಗೆ. ಒಂದು ದಿನ ಹಬ್ಬವಾದ ಊಟ ಅವತ್ತು ದೀಪಾವಳಿ ಮುಗಿಸ್ಕೊಂಡು ಹಬ್ಬದ ದಿನ ಊಟ ಮಾಡಿಕೊಂಡು ಎಲ್ಲ ಸುತ್ತಾಡ್ಕೊಂಬರೋಣ, ಕೊನೆಯದಾಗಿ ಗದ್ದೆ ತೋಟ, ದಿನನಿತ್ಯ ಗದ್ದೆ ತೋಟ ಎಲ್ಲ ಸುತ್ತಾಡ್ತಾ ಇದ್ರು ಅವರು. ದಿನನಿತ್ಯ ಅವ್ರದ್ದು ಎಲ್ಲ ತೋಟಗಳಿದ್ವಲ್ಲ, ಕಾಫಿ ತೋಟ, ಏಲಕ್ಕಿ ತೋಟ ಅವ್ರದ್ದು ಎಲ್ಲ ಇತ್ತು. ಅವರು ಎಲ್ಲ ತೋಟಗಳನ್ನು ದಿನನಿತ್ಯ ಸುತ್ತಾಡ್ದೆ. ಮನೆಯಲ್ಲ ಎಷ್ಟೊತ್ತಂದ ಕೂತ್ಕೊಂಡ್ತಾರೆ, ಎಲ್ಲ ಬೆಟ್ಟ ಹತ್ತೋದು, ಬೆಟ್ಟ ಇಳಿಯೋದು, ಗದ್ದೆ ತೋಟ ಎಲ್ಲವನ್ನ ಓಡಾಡ್ತಾ ಇದ್ರು. ಸೊ ಒಂದಿನ ಏನಾಯ್ತು, ದಿನ ಅವರೇ ಹೋಗೋರು. ಇನ್ನೊಂದು ದಿನ ಏನು ಮಾಡಿದ್ರು, ಹೆಂಡತಿನೂ ಕರ್ಕೊಂಡು ಗದ್ದೆ ತೋಟದ ಕಡೆಗೆ ಹೋಗಿ ಬರೋಣ, ಬರ್ತೀರಾ ಅಂತ ಕೇಳಿದಾಗ ಹೆಂಡತಿನೂ ಹೋಗೋಣ, ಬೇಜಾರಾಗ್ತಾ ಇದೆ, ನಡಿ ಹೋಗೋಣ ಅಂತ ಹೊರಟ್ರಿಬ್ರು. ಹೋದ್ರು ಗದ್ದೆ ತೋಟ, ಒಂದು ಗದ್ದೆ ನೋಡಿರು, ತೋಟ ನೋಡಿರು. ಗದ್ದೆ ತೋಟ ದಾಟಿ ಇನ್ನೂ ಒಂದಿಷ್ಟು ದೊಡ್ಡದಾಗಿರ್ತಕ್ಕ ಇನ್ನೊಂದು ಬೆಟ್ಟ ಇತ್ತು. ಸೀದಾ ಬೆಟ್ಟದ ಕಡೆಗೆ ಹೋಗ್ಬಿಟ್ರು, ಬೆಟ್ಟದ ಹತ್ತಿರ ಹೋದ್ರು. ಅಲ್ಲೊಂದು ಶಾಸ್ತಾವಿನ ಗುಡಿ ಇತ್ತು. ಅಂದರೆ ಶಾಸ್ತಾವು ಅಂದ್ರೆ ಒಂದು ದೇವ್ರ ಗುಡಿ, ಒಂದು ದೇವಸ್ಥಾನ ಇತ್ತು ಅಲ್ಲೊಂದು. ಆ ಬೆಟ್ಟದ ಹತ್ತಿರ ಒಂದು ದೇವಸ್ಥಾನ ಇತ್ತು. ಆ ಗುಡಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಹುತ್ತದಲ್ಲಿ ನಾಗರ ಬೆತ್ತದ ಪೊದೆ ಬೆಳೆದಿರುತ್ತೆ. ನಾಗರ ಬೆತ್ತದ ಒಂದು ಪೊದೆ ಬೆಳೆದಿರುತ್ತೆ ಆ ಗುಡಿಯ ಹಿಂಭಾಗದಲ್ಲಿ. ಇದು ಅಷ್ಟೊಂದು ಜನಕ್ಕೆ ಯಾರಿಗೂ ಗೊತ್ತಿರೋದಿಲ್ಲ. ಅವ್ರ ಮನೆಯವ್ರಿಗೆ ಗೊತ್ತು, ಅವ್ರ ಮಾವರಿಗೆ ಗೊತ್ತು, ಇವುಗಳಿಗೆ ಗೊತ್ತು, ಅದೆಲ್ಲದು ಜಾಸ್ತಿ ಜನಕ್ಕೆ ಗೊತ್ತಿರಲಿಲ್ಲ. ಶಾಸ್ತಾವು ಅಂದರೆ ಒಂದು ತುಂಬ ಭಯಭಕ್ತಿ, ಗೌರವ, ಆ ರೀತಿಯಾಗಿದ್ದಂಥ ಒಂದು ನಂಬಿಕೆ. ಅದು ಶಾಸ್ತಾವು ಅಂದರೆ ಗುಡಿ. ಅದು
ಅದನ್ನು ಅಷ್ಟು ಆ ಬೆತ್ತಗಳನ್ನು ಅವಾಗವಾಗ ಕಡಿಯರು ತುಂಬ ಭಯಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಮಂತ್ರ ತಂತ್ರಗಳಿಂದ ಆ ಒಂದು ನಾಗರ ಬೆತ್ತವನ್ನು ಏನಾದರೂ ಬೇಕು ಅಂದರೆ ಕಡಿಬೇಕಾಗಿದ್ದಂಥ ಒಂದು ಸನ್ನಿವೇಶ ಇತ್ತು. ಇವರೊಬ್ಬ ದೇವ ದೇವಜ್ಜಿಯ ಗಂಡ ಒಬ್ಬ ಪ್ರಗತಿಪರ ಚಿಂತಕ, ಪ್ರಗತಿಪರ ತುಂಬ ಚಿಂತಕನಾಗಿ ಅವನು ಬ್ರಿಟಿಷರ ಬಗ್ಗೆ ಪ್ರಾರಂಭದಲ್ಲಿ ಹೇಳಿವಲ್ಲ, ಕೆಲವರು ಅವರ ಆಡಳಿತದ ಬಗ್ಗೆ ನಂಬಿಕೆ ಹೊಂದಿದ್ರು, ಕೆಲವರು ಅವರ ಆಡಳಿತದ ಬಗ್ಗೆ ವಿರೋಧವನ್ನು ಮಾಡ್ತಾ ಇದ್ರು. ಅದರಲ್ಲಿ ಈ ದೇವಜ್ಜಿಯ ಗಂಡ ಬ್ರಿಟಿಷರ ಆಳ್ವಿಕೆಯ ಬಗ್ಗೆ ತುಂಬ ನಂಬಿಕೆ ಹೊಂದಿದ್ದಂಥವನು. ಇವನೊಬ್ಬ ಪ್ರಗತಿಪರ ಚಿಂತಕ. ಬ್ರಿಟಿಷರ ಬಗ್ಗೆ ಬಹಳ ಹೆಮ್ಮೆ ಇತ್ತು ಇವನಿಗೆ. ಬ್ರಿಟಿಷರು ಭಾರತವನ್ನ ಬಹಳ ಬದಲಾವಣೆ ಮಾಡ್ತಾರೆ ಅಂತ ನಂಬಿದ್ದ. ಜೊತೆಗೆ ಮೌಢ್ಯ, ನಂಬಿಕೆ, ಅರ್ಥಹೀನ ಆಚರಣೆಗಳು ಬ್ರಿಟಿಷರ ಮುಂದೆ ಯಾವ ನಡೆಯಲ್ಲ ಅಂತಕ್ಕಂಥ ಒಂದು ಆಲೋಚನೆ ಇತ್ತು. ಬ್ರಿಟಿಷರು ರಾಜ್ಯದಲ್ಲಿ ನಾವಿದ್ದೇವೆ, ಅವ್ರ ಅಭಿವೃದ್ಧಿಯನ್ನ ನಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದ. ನೋಡಿ ಹೆಂಗೆ ತಿಳ್ಕೊಂಡಿದ್ದ ಅವನು. ಬ್ರಿಟಿಷರು ಅವ್ರ ರಾಜ್ಯದಲ್ಲಿ ನಾವಿದ್ದೀವಿ, ಅಭಿವೃದ್ಧಿ ಮಾಡ್ತಾರೆ ನಮ್ಮನ್ನೆಲ್ಲ, ನಮ್ಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದ. ಜೊತೆಗೆ ರಸ್ತೆ ಹಾಕ್ತಾರೆ, ರೈಲ್ವೆ ಸಂಪರ್ಕ ಮಾಡ್ತಾರೆ, ಅದರಿಂದ ಬ್ರಿಟಿಷರೆಲ್ಲ ಗ್ರೇಟ್ ಅಂದ್ಕೊಂಡಿದ್ದ. ನೋಡಿ ಎಂಥ ಭಾವನೆ ಇತ್ತು ಅವನಲ್ಲಿ. ಸೊ ಅದಕ್ಕೆ ಈ ಥರ ಎಲ್ಲ ಭಾವನೆಗಳು ಅವನಲ್ಲಿ ಇದ್ದಂಥದ್ದು. ಅದೊಂದು ಸ್ವಲ್ಪ ಅಲ್ಲಿ ಮಧ್ಯದಲ್ಲೆಲ್ಲ ಚರ್ಚೆ ಆಗುತ್ತೆ. ಬ್ರಿಟಿಷರ ಒಂದಿಷ್ಟು ಭಾವನೆಗಳ ಬ್ರಿಟಿಷರ ಕುರಿತಾಗಿ ಇವನಿಗೆ ಅಂತ ಭಾವನೆ ಇತ್ತು ಅಂತ. ಸೊ ಅಲ್ಲೇನಾಗಿತ್ತು, ಆ ಗುಡಿ ಹೋಗಿದ್ರಲ್ಲ, ಆ ಗುಡಿ ಹತ್ರ ಒಂದು ಬೆತ್ತ ಬಿದ್ದಿತ್ತು. ಆ ಗುಡಿ ಹತ್ರ, ಆ ಗುಡಿಯ ಮುಂದೆ ಒಂದು ಬೆತ್ತವನ್ನು ಕಡಿದು ಏನೋ ತೊಂದರೆ ಆಗಿ ಅಲ್ಲೇ ಬಿಟ್ಟೋಗ್ಬಿಟ್ಟಿದ್ರು. ಅರ್ಧಂಬರ್ಧ ಆಗಿತ್ತು, ಅದನ್ನು ಯಾರೋ ತಗೊಂಡೋಗಿರಲಿಲ್ಲ, ಅರ್ಧಂಬರ್ಧ ಕಡಿದ್ಬಿಟ್ಟು ಆ ಬೆತ್ತವನ್ನು ಅಲ್ಲೇ ಬಿಟ್ಟಿದ್ರು. ಆ ಬಿಟ್ಟಂಥ ಸಂದರ್ಭದಲ್ಲಿ ಇವನು ಅದನ್ನು ನೋಡ್ತಾನೆ. ಆ ಬೆತ್ತ ತುಂಬ ಸುಂದರವಾಗಿತ್ತು ನೋಡೋದಕ್ಕೆ. ಅದ್ರಾಗೆ ಇದ್ದಂತಹ ಒಂದಿಷ್ಟು ಅದು ಇದ್ದಂಥ ಆಕಾರ ಆಗಿರ್ಬೋದು, ಅದಿದ್ದಂಥ ಒಂದಿಷ್ಟು ಸಂಗತಿ ಆಗಿರ್ಬೋದು, ತುಂಬ ಇಷ್ಟ ಆಯಿತು ಅವನಿಗೆ. ಅದರಿಂದ ಅದು ತಗೊಂಡ ಅವನು, ಬಿಡಲಿಲ್ಲ. ಇವಳು ಹಂಗಂತಳೆ, ಅದನ್ನು ಮುಟ್ಬೇಡಿ, ಬೇಡ, ಅದು ನಾಗರ ಬೆತ್ತ, ಅದು ಬೇಡ, ಮುಟ್ಬಾರ್ದು, ಶಾಸ್ತ್ರೋಕ್ತವಾಗಿ ಬಡಿ ಬಂತಿಕೆಯಿಂದ ಮಂತ್ರತಂತ್ರಗಳಿಂದ ಎಲ್ಲ ಮಾಡಿ ಅದನ್ನು ಮುಟ್ಟಬೇಕು, ಹಾಗೆ ಮುಟ್ಬೇಡಿ, ಬೇಡ ಅದು ನಮಗೆ ಅಂತ ಅಂದ್ಲು. ಆದ್ರೆ ಅವ್ನು ಕೇಳಲಿಲ್ಲ. ಅಯ್ಯೋ, ಇದೆಲ್ಲ ಎಲ್ಲಿ ನಡೆಯುತ್ತೆ, ಇದೆಲ್ಲ ಮೂಢನಂಬಿಕೆ, ಅಂತವೆಲ್ಲ ಮುಟ್ಟಿದ್ರೆ ಏನಾಗ್ಬಿಡುತ್ತೆ, ಈ ಥರದಲ್ಲಿ ಆಲೋಚನೆ ಮಾಡ್ದಂಥವನು ಅವನು. ಬಿಡ್ಲಿಲ್ಲ. ಅವಳು ಮಾತು ಕೇಳ್ದಂಗೆ ಏನು ಮಾಡ್ದ, ಅವನು ಆ ಬೆತ್ತವನ್ನು ತಗೊಂಡು ಮನೆಗೆ ಹೋದ. ಮನೆಗೆ ಹೋಗ್ತಿದಂಗೆ ಮಾವನು ನೋಡ್ತಾರೆ, ಅವ್ರು ಮಾವನು, ದೇವಜ್ಜಿಯ ತಂದೆನೂ ನೋಡ್ತಾರೆ. ಅವರು ಕೇಳ್ತಾರೆ, ಅದನ್ನು ಯಾಕೆ ತಂದ್ರಿ ಇಲ್ಲಿಗೆ? ನೇಮ ನಿಷ್ಠೆ ಇಲ್ಲದೆ ಅವನ್ನೆಲ್ಲ ಮುಟ್ಬಾರ್ದು, ಯಾಕೆ ತಂದ್ರಿ ಅದನ್ನು, ನಾಗರ ಬೆತ್ತವನ್ನು ಯಾರೋ ಕಡ್ದು ಬಿಸಾಕಿರ್ತಕ್ಕಂಥದ್ದಲ್ಲಿ ಯಾಕೆ ತಂದ್ರಿ ಅಂತ ಅಂದಾಗ ಅವನು, ಅಯ್ಯೋ ಅದೆಲ್ಲ ನಂಬಿಕೆ, ಅದೆಲ್ಲ ಮೂಢನಂಬಿಕೆ, ಹಾಗೆಲ್ಲ ಇಲ್ಲ, ಏನೂ ಆಗೋದಿಲ್ಲ, ಸುಮ್ಮನಿರಿ ಅಂತ ಅವನನ್ನು ಸಮಾಧಾನ ಮಾಡಿ, ಇದಕ್ಕೆ ನನಗೆ ಕಟ್ಟು ಹಾಕಿಸ್ಕೊಡ್ತೀರಾ, ಹಿಂದಕ್ಕೆ ಮುಂದಕ್ಕೆಲ್ಲ ಬೆಳ್ಳಿ ಕಟ್ಟು ಮತ್ತು ಹಿತ್ತಾಳೆ ಕಟ್ಟು ಎಲ್ಲ ಹಾಕಿಸ್ಕೊಡ್ತೀರಾ ನನಗೆ ಅಂತ. ಅವರು ಏನು ಮಾಡಿದ್ರು, ಇಲ್ಲ ಅನ್ನಕ್ಕಾಗೋದಿಲ್ಲ, ಅಳಿಯ ಕೇಳಿದ್ದು, ಇಲ್ಲ ಅನ್ನಕ್ಕಾಗಲ್ಲ, ಆತ ಮಾಡಿಸ್ಕೊಡ್ತೀನಿ ಅಂದರು. ಹಬ್ಬ ಮುಗಿಸೋದ್ರೊಳಗೆ, ಹಬ್ಬ ಮುಗಿಸಿ ಗಂಡ ಹೆಂಡತಿರು ಆ ಸಂದರ್ಭದಲ್ಲಿ ಕೊನೆಯ ಬಾರಿ ಹೋಗಿ ಬಂದಿರಲ್ಲ, ಮುಂದೆ ಊರಿಗೆ ಹೊರಡ್ಬೇಕೀಗ. ಅಷ್ಟೊತ್ತಿಗೆ ಅವನು ಸಹ ಏನು ಮಾಡ್ದ, ಆ ನಾಗರ ಬೆತ್ತಕ್ಕೆಲ್ಲ ಕಟ್ಟುಗಳನ್ನು ಹಾಕಿಸ್ಕೊಂಡು ತಗೊಂಬಂದು ಇಟ್ಟಿದ್ದ. ಈಗ ಊರಿಗೆ ಹೊರಟರು. ಅವ್ರಿಗೆ ಸಂಪಾಜೆ ಅನ್ನೋ ಊರಿತ್ತಲ್ಲ, ಅಲ್ಲಿಂದ ಬೇರೆ ಗಂಡನ ಊರಿಗೆ ಹೋಗುವಂಥದ್ದು 2 ದಿನದ ಕಾಲು ದಾರಿ. ಅದು ನಡ್ಕೊಂಡು ಹೋಗ್ಬೇಕು. ನೋಡಿ, ನಡ್ಕೊಂಡು ಹೋಗ್ಬೇಕು, 2 ದಿನದ 3 ದಿನ ನಡ್ಕೊಂಡು ಹೋಗ್ಬೇಕು. ಅವರು ಮದುಮಕ್ಕಳು. ಅದಕ್ಕೆ ಇವರಿಗೆ ದಾರಿನಲ್ಲಿ ಏನು ತೊಂದರೆ ಆಗಬಾರ್ದು ಅಂತ ಅವ್ರ ಜೊತೆಗೆ 2 ಆಳುಗಳನ್ನು ಕಳಿಸಿದ್ರು. ಅವ್ರ ತಂದೆ, ದೇವಜ್ಜಿಯ ತಂದೆ 2 ಆಳುಗಳನ್ನು ಕಳಿಸಿದ್ರು. ಇವ್ರಿಗೆ ಏನಾನ ಸಹಾಯಕ್ಕೆ ಆಗಲಿ, ನಡ್ಕೊಂಡು ಹೋಗೋದಲ್ಲ, ತುಂಬ ಏನಾನ ತೊಂದರೆ ಆಗ್ಬೋದು, ಅದಕ್ಕೆ ಕಳಿಸಿದ್ರು. ಅವರು ಹೋದ್ರು. 3 ದಿನದ ಪ್ರಯಾಣ. ಮಧ್ಯೆ 3 ದಿನ ಆದರೆ 3 ದಿನನೂ ಏನೋ ಸೀದಾ ಒಂದೇ ಬಾರಿ ಏನು ನಡ್ಕೊಂಡು ಹೋಗೋದಿಲ್ಲ. ಮೊದಲನೇ ದಿನ ಅಲ್ಲೆಲ್ಲೋ ಯಾರ್ದೋ ಒಂದು ಮನೆಗಳು ಉಳ್ಕೊಂಡ್ರು, ಅದನ್ನೆಲ್ಲ ಹೇಳ್ತಾರೆ. ಮೊದಲ ದಿನ ಗುಜ್ಜರ ಕಾಡು ಸರಳಾರಾಯನ ಮನೆಯಲ್ಲಿ ಉಳ್ಕೊಂಡ್ರು, ಅಲ್ಲಿ ಅತಿಥಿಗಳಾಗಿದ್ರು. 2ನೇ ದಿನ ಅದು ನಂತರದಲ್ಲಿ ಬೆಳಗಾದ್ಮೇಲೆ ಅಲ್ಲಿ ಊಟ ಉಪಚಾರ ಮುಗಿಸಿ 2ನೇ ದಿನ ಪ್ರಯಾಣ ಮಾಡಿರು. 3 ದಿನ ಆದ್ಮೇಲೆ ರಾತ್ರಿ ಆಯ್ತು. ಅಲ್ಲಿ ಇನ್ನೊಂದು ಶಂಬಯ್ಯನವರ ಮನೆನ ಅಂತ ಇತ್ತು, ಅವ್ರು ಯಾರ್ದು, ಅವ್ರದ್ದೇ ಎಲ್ಲ ರಿಲೇಷನ್ಸ್ಗಳು ಮನೆ ಇರ್ತಾವಲ್ಲ, ಎಲ್ಲ ಅಲ್ಲಿ ಉಳ್ಕೊಂಡ್ರು ಅವತ್ತು. ಆದ್ಮೇಲೆ ಅಲ್ಲಿ ಊಟ ತಿಂಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದಿನ ಪ್ರಯಾಣ. ಅದು ಮುಗಿದ್ರೆ ಮುಗೀತು ಅವ್ರದ್ದು. ಅವ್ರು ಸೀದಾ ಊರಿಗೆ ಸೇರ್ತಾರೆ. ಅದು ಹೋದ್ರು. ಅಲ್ಲಿ 3ನೇ ದಿನನೂ ರಾತ್ರಿ ಆಯ್ತು. ಅಲ್ಲೂ ಎಲ್ಲಿ ಕಲ್ಲೂರು ಅಪ್ಪಯ್ಯ ಶಾಸ್ತ್ರಿಗಳ ಮನೆಯನ್ನು ಮುಟ್ಟಿರು. ಸೊ ಅಲ್ಲೂ ಏನಾಯ್ತು, ಅಲ್ಲಿ ಇದ್ಕೊಂಡು ಅವತ್ತಿನ ಬೆಳಿಗ್ಗೆ ಹೋದ್ರೆ ಅವತ್ತು 3 ದಿನ ಕಂಪ್ಲೀಟ್ ಆಗುತ್ತೆ. ಅವರು ದಿನ ಊರು ಸೇರ್ತಾರೆ. ಕೊನೆಗೆ ಕೊನೇ ದಿನದ
ಕೊನೆಯ ದಿನದ ಪಯಣ ಇನ್ನು ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾರ ಪಯಣ ಮಾಡಿದ್ರೆ ಅವರು ಊರು ಸೇರ್ತಾರೆ, ಮನೆ ಮುಟ್ಟರು. ಆದರೆ ಏನಾಯಿತು, ಇಲ್ಲಿ ಆದಂಥ ಒಂದು ದೊಡ್ಡ ದುರಂತ ಇದು. ಏನಾಯಿತು, ಕೊನೆಯ ದಿನದ ಪಯಣ ಹೋಗ್ತಾ ಇದ್ದಾರೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಬೇಗ ಊರು ಸೇರೋಣ ಅಂತ. ಏನೋ ಒಂದು ಸ್ವಲ್ಪ ಆಯಾಸ ಆಯಿತು. ಕಾಡು ದಾರಿ, ಕಾಲು ದಾರಿ, ನಡ್ಕೊಂಡು ಹೋಗ್ಬೇಕು, ಬೆಟ್ಟ ಗುಡ್ಡ, ಇದೆಲ್ಲದು ಬಿಸಿಲು ಎಲ್ಲದೂ ಇರುತ್ತೆ. ಆಯಾಸ ಆಯಿತು. ಒಂದು ಮರದ ಕೆಳಗಡೆ, ಒಂದು ದೊಡ್ಡ ಮರದ ಕೆಳಗೆ ವಿಶ್ರಾಂತಿ ತಗೊಳೋದಕ್ಕೆ ಮುಂದಾದರು ಮದುಮಕ್ಕಳಿಬ್ರು. ದೇವಜ್ಜಿ ಮತ್ತೆ ಗಂಡ ಇಬ್ರು ಸಹ ಏನಾದ್ರು ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಕೂತ್ಕೊಂಡ್ರು ಮರದ ಕೆಳಗಡೆ. ಕೂತ್ಕೊಂಡು ಆಯಾಸವನ್ನು ನೀಗಿಸ್ಕೊಂತ ಇದ್ರು. ಅವರು ಹೋಗ್ಬೇಕಾರೆ ಬರ್ಬೇಕಾರೆ ಏನಾದ್ರು ತಿನ್ನೋದಕ್ಕೆಲ್ಲ ತಗೊಂಡು ಹೋಗಿರೋದು, ಕುಡಿಯೋದಕ್ಕೆಲ್ಲ ತಗೊಂಡು ಅದನ್ನೆಲ್ಲ ಸೇವನೆ ಮಾಡಿ ಆರಾಮಾಗಿ ಒಂದು ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ರು. ಅಷ್ಟೊತ್ತಿಗೆ ಏನಾಯಿತು, ಯಾವುದೋ ಒಂದಿಷ್ಟು 4-5 ಕುದುರೆಗಳ ಶಬ್ದ ಕೇಳಿತು. ಕುದುರೆಗಳು ಬರೋದು ಶಬ್ದ ಕೇಳುತ್ತಲ್ಲ, ಆ ಕುದುರೆಗಳು ಬರುವಂತ ಶಬ್ದ ಕೇಳಿತು. ಅವಾಗ ಈ ದೇವಜ್ಜಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಸಂಗಡಿಗರಿಗೆಲ್ಲ ತುಂಬಾ ಭಯ ಆಗುತ್ತೆ. ಏನಿದು ಶಬ್ದ, ಏನಿದು ಶಬ್ದ? ಓಹೋ, ಬ್ರಿಟಿಷ್ ಸೈನಿಕರು ಬರುತ್ತಿದ್ದಾರೆ, ಅಡಗಿಕೊಳ್ಳಿ ಅಂತ ಅವ್ರಲ್ಲಿರ್ತಕ್ಕಂಥ ಕೆಲಸಗಾರರು ಆಗಿರ್ಬೋದು, ದೇವಜ್ಜಿ ಆಗಿರ್ಬೋದು, ಎಲ್ಲರೂ ಭಯಭೀತರಾದ್ರೆಲ್ಲ. ಅಂದ್ರೆ ಅವ್ರಿಗೆ ಈ ಬ್ರಿಟಿಷರು ಅಂದ್ರೆ ಇವ್ರಿಗೆ ಅವರು ನಮ್ಮನ್ನ ಶೋಷಣೆ ಮಾಡೋದಕ್ಕೆ ಅಂತಾನೆ ಬಂದಿರೋದು ಅಂತ ಇವ್ರಿಗೆ. ಆದ್ರೆ ಈ ಪ್ರಗತಿಪರ ಚಿಂತಕನಾಗಿರ್ತಕ್ಕಂಥ ದೇವಜ್ಜಿಯ ಗಂಡ ಇಲ್ಲ, ಬ್ರಿಟಿಷರು ನಮ್ಮನ್ನು ಉದ್ಧಾರ ಮಾಡಕ್ ಬಂದವ್ರೆ ಅಂತ ಅಂದ್ಕೊಂಡಿದ್ದಂತ ಒಂದು ಸಂದರ್ಭ. ಅದ್ರಾಗೂ ಹೇಳ್ತಾರೆ, ಇವನು ಈ ಬ್ರಿಟಿಷರು ನಮ್ಮನ್ನ ಆಳೋದಕ್ಕೆ ಅಂತಾನೆ ಬಂದಿರತಕ್ಕಂಥದ್ದು, ನಮ್ಮನ್ನ ಉದ್ಧಾರ ಮಾಡಕ್ಕೆ ಅಂತಾನೆ ಬಂದಿರುವಂತಹ ಅಂತ ನಂಬಿಕೆ ಇದ್ದಂಥವನು ಅವನು. ಆದ್ರೆ ಇವ್ರಿಗೆ ಗೊತ್ತಿತ್ತು, ಇಲ್ಲ ಇವ್ರು ಕೆಟ್ಟವ್ರು, ಇವ್ರ ಕೈಗೆ ಸಿಗಾಕೊಂಡ್ರೆ ನಮ್ಮನ್ನು ಉಳಿಗಾಲ ಇಲ್ಲ, ನಮಗೆ ಏನ್ ಬೇಕಾದ್ರೂ ಮಾಡಿಬಿಡ್ತಾರೆ ಅಂತ ಅವ್ರಿಗೊಂದಿಷ್ಟು ಭಯಭೀತರಾದ್ರು. ಅದಕ್ಕೆ ಅವರೆಲ್ಲ ಹೇಳ್ತಾರೆ, ಅವ್ರಿಗಾದಂಥ ಅನುಭವಗಳನ್ನೆಲ್ಲ ಹೇಳ್ಕೊಂಡ್ರು. ಅವನ ಜೊತೆಗೆ ಬಂದಿದ್ದಂಥ ಕೆಲಸಗಾರರು, ಆಳುಗಳಿದ್ರಲ್ಲ, ಅವರೆಲ್ಲ ಹೇಳ್ಕೊಂಡ್ರು, ಇಲ್ಲ ಅವ್ರೇನು ನಮಗೆ ಸಿಕ್ಕಿಬಿಟ್ರೆ ಲೂಟಿ ಮಾಡ್ತಾರೆ, ನಮ್ಮ ತಗ ಏನೇನಾಯ್ತು ಎಲ್ಲ ಕಿತ್ಕೊಂಡು ಹೋಗ್ತಾರೆ, ಬಡಿತಾರೆ, ಅತ್ಯಾಚಾರ ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ, ಬೇಡ ಅದು ಉದಾಹರಣೆಗಳನ್ನು ಕೊಡ್ತಾರೆ ಅಲ್ಲಿ. ನನ್ನ ಅಕ್ಕನ ಮಗಳನ್ನ ನಡು ರಸ್ತೆಯಲ್ಲೇ ಎಳೆದಿದ್ರು ಅಂತ ಒಬ್ಬ, ಅಂದ್ರೆ ಇನ್ನೊಬ್ಬ ನನ್ನ ತಮ್ಮನ ಕಿವಿಯನ್ನ ಹರಿದು ಆ ಓಲೆಗಳನ್ನ ಕಿತ್ಕೊಂಡು ಹೋದ್ರು, ಓಡಿರು ಬಿಡ್ಲಿಲ್ಲ, ಅಟ್ಟಾಡಿಸ್ಕೊಂಡು ಕೊಲ್ತಾರೆ. ಹಿಂಗೆಲ್ಲ ಹೇಳಿದಾಗ ದೇವಜ್ಜಿ ಇನ್ನೂ ಕಂಗಾಲಾಗೋಗ್ಬಿಟ್ಲು. ಅವ್ರು ಹೇಳಿದಂಥ ಮಾತುಗಳಿಗೆ. ಅವ್ರ ಜೊತೆಗೆ ಬಂದಿದ್ರಲ್ಲ ಆಳುಗಳು, ಅವ್ರು ಹೇಳಿದಂಥ ಮಾತಿಗೆ ಇನ್ನೊಂದು ಸ್ವಲ್ಪ ದೇವಜ್ಜಿನೂ ಸಹ ಒಂದಿಷ್ಟು ಗಾಬರಿ ಆಗ್ಬಿಟ್ಲು. ಓ, ಹಿಂಗೆಲ್ಲ ಮಾಡ್ತಾರ ಅಂತ ಅವಳಿಗೂ ಒಂದಿಷ್ಟು ಹೆದರಿಕೆ ಆಗ್ಬಿಟ್ಟು, ಬನ್ನಿ ಅಡಿಕೊಳ್ಳೋಣ ಅಂತ ಇದ್ದಾರೆ. ಆದ್ರೆ ಏನಂತ ಇದ್ದಾನೆ, ಇಲ್ಲ ಹಂಗೆಲ್ಲ ಮಾಡೋದಿಲ್ಲ ಅವರು, ಅವರು ಮನುಷ್ಯರೇ, ಅವರೆಲ್ಲ ಹಂಗ್ಯಾಕೆ ಮಾಡ್ತಾರೆ? ಇವ್ ನಂಬಿಕೆ, ಬ್ರಿಟಿಷರ ಬಗ್ಗೆ ಬಹಳ ನಂಬಿಕೆ ಇದ್ದಂಥವನು. ಏನು ಮಾಡಲ್ಲ, ಅವ್ರು ಬರ್ತಿದ್ದಂಗೆ ಎದ್ದು ನಿಂತ್ಕೊಂಡು ಒಂದು ಸಲ್ಯೂಟ್ ಮಾಡ್ರೆ ಸಾಕು, ಅವ್ರೇನು ಮಾಡೋದಿಲ್ಲ ನಮ್ಗೆ ಅಂತ ಅಂದ್ಬಿಟ್ಟ. ಅವನು ಅಷ್ಟು ನಂಬಿಕೆ ಇದ್ದಂಥವನು. ದೇವರೇ ಅವರನ್ನು ಈ ದೇಶಕ್ಕೆ ಕಳಿಸಿರೋದು, ಒಳ್ಳೆ ಆಡಳಿತ ಮಾಡ್ತಾರೆ, ತಪ್ಪು ತಿಳಿಬೇಡಿ ನೀವು ಅಂತ ಅಂದ್ರು. ಅವ್ರು ಕೇಳಂಗಿಲ್ಲ. ಅವ್ರು ನೋಡಿದ್ರು ಇಂಥವೆಲ್ಲ ಸಿಚುಯೇಷನ್ಗಳೆಲ್ಲ ನೋಡಿದ್ರು, ಅವರು ಎಷ್ಟೆಷ್ಟು ಶೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ. ಕೇಳಲಿಲ್ಲ. ಅವರು ಅಡಿಕೊಳ್ಳೋದಕ್ಕೆ ಹೋದ್ರು. ಇವನಂತೂ ಇಲ್ಲೇ ಇದ್ದ. ಅವರೆಲ್ಲ ಅಡಗಿಕೊಂಡು ಕುತ್ಕೊಂಡ್ಬಿಟ್ರು. ದೇವಜ್ಜಿನೂ ಸಹ ದೇವಜ್ಜಿನೂ ಅಲ್ಲಿರಲಿಲ್ಲ. ದೇವಜ್ಜಿನೂ ಅಡಿಕೊಂಡು ಕುತ್ಕೊಂಡ್ರು. ದೇವಜ್ಜಿನ ಒಂದು ಮರ ಹತ್ತಿಸಿ ಮರದ ಮೇಲಕ್ಕೆ ಕೂರಿಸಿರು. ಇನ್ನು ಮಿಕ್ಕದವರೆಲ್ಲ ಮರದ ಬುಡದಲ್ಲಿ ಎಲ್ಲ ಅಡಿಕೊಂಡ್ರು. ಇವನು ಮಾತ್ರ ಅಲ್ಲೇ ಇದ್ದ. ಇವನು ಹೋಗ್ಲೇ ಇಲ್ಲ, ಇವನು ಅಡಿಕೊಳ್ಳೇ ಇಲ್ಲ. ಅವನಿಗೆ ಏನೋ ಒಂದು ನಂಬಿಕೆ, ಬ್ರಿಟಿಷರ್ ಏನೋ ಮಾಡಲ್ಲ ನಮ್ಮನ್ನ ಅನ್ನೋ ಒಂದು ನಂಬಿಕೆ ಇತ್ತು. ಅಡಿಕೊಳ್ಳಿಲ್ಲ, ಅಲ್ಲೇ ನಿಂತಿದ್ದ. ಬಂದ್ರು ಕುದುರೆಯ ಮೇಲೆ ಬಂದಂತ ಸೈನಿಕರು, ಬ್ರಿಟಿಷ್ ಸೈನಿಕರು ಬಂದ್ರು. ಕುದುರೆಯ ಮೇಲೆ ಬಂದು ನಿಂತ್ಕೊಂಡ್ರ. ಬಂದಂತವ್ರು ಇವನನ್ನು ನೋಡಿ ನಿಲ್ಸಿರು ಕುದುರೆನ. ನಿಲ್ಲಿಸಿದಾಗ ಇವನೇನ್ ಮಾಡ್ದ, ಸೈನಿಕರಿಗೆ ಒಂದು ಸಲ್ಯೂಟ್ ಮಾಡ್ದ. ಎಲ್ಲರಿಗೂ, ದೇವಜ್ಜಿಯ ಗಂಡ ಎಲ್ಲರಿಗೂ ಒಂದು ಸಲ್ಯೂಟ್ ಮಾಡ್ದ. ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ರು. ಆ ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ ಏನಾಯ್ತು, ಅವರು ಅವನ ಕೈಯಲ್ಲಿದ್ದಂತ ನಾಗರ ಬೆತ್ತವನ್ನ ನೋಡಿರು. ನೋಡ್ರಿ, ಇನ್ನೇನು ನೋಡ್ಲಿಲ್ಲ. ಅವನೇನಾಗಿದ್ದಾನೆ, ಅವನೇನು ಒಡವೆ ಹಾಕಿದಾನ, ಅವನ ಕೈಯಲ್ಲೇನಿದೆ, ಈ ತರದಲ್ಲಿ ಬೇರೆ ವಸ್ತುಗಳನ್ನೇನು ನೋಡ್ಲಿಲ್ಲ. ಅವನ ಕೈಯಲ್ಲಿದ್ದಂತ ನಾಗರ ಬೆತ್ತವನ್ನ ನೋಡಿರು. ಏನಂದ್ರು, ಕೊಡಿಲ್ಲಿ ಬೆತ್ತನ ಅಂದ್ರು. ಕೊಡು ಬೆತ್ತನ ಅಂದ್ರು. ಅವನಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಬೆತ್ತ. ಅದು ಇಷ್ಟಪಟ್ಟು ತಗೊಂಡು, ಏನು ಆಗಲ್ಲ ಅಂತ ತಗೊಂಡು ಬಂದಂತವನು, ಅವ್ರ ಮಾವನಿಗೆ ಹೇಳಿ ಕಟ್ಟಾಕ್ಸ್ಕೊಂಡು ಇಟ್ಕೊಂಡಿರ್ತಕ್ಕಂಥವನು. ಅವನಿಗೆ ತುಂಬಾ ಇಷ್ಟ ಆಗಿತ್ತು ಆ ನಾಗರ ಬೆತ್ತವನ್ನು. ಇವ್ರಿಗೆ ಯಾವಾಗ ಕೇಳಿರುವ ಅವನಿಗೊಂದು ಸ್ವಲ್ಪ ಏನಂದ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ, ಇಲ್ಲ ಕೊಡಲ್ಲ ಅಂದ.
ಬೆತ್ತ ಕೊಡು ಅಂದ್ರು ಇವನು ಕೊಡಲ್ಲ ಅಂದ. ಅಷ್ಟೇ ಸಾಕಾಗಿತ್ತು ಅವ್ರಿಗೆ. ಯಾವಾಗ ಇವನು ಪ್ರತಿರೋಧ ಒಡ್ಡಿನೋ ಅವರು ಕುದುರೆಯಿಂದ ಇಳಿದ್ರು. ಅದನ್ನು ಹೇಗಾದ್ರೂ ಮಾಡಿ ಕಸಿದುಕೊಳ್ಳಲೇಬೇಕು ಅಂತ ಒಂದು ಹಠದಿಂದ ಬ್ರಿಟಿಷ್ ಸೈನಿಕರು ಕೆಳಗಡೆ ಇಳಿದು ಅವನು ಕೊಡಲ್ಲ ಅಂದಿದ್ಕೆ ಅವನು ಹೊಟ್ಟೆ ಹೊಡೆದ್ರು, ಕಿತ್ಕೊಂಡ್ರು. ಅದೇ ನಾಗರ ಬೆತ್ತವನ್ನ ಕಿತ್ಕೊಂಡು ಅದೇ ನಾಗರ ಬೆತ್ತದಿಂದ ದೊಡ್ಡ ಒಂದು ನಾಗರ ಬೆತ್ತವನ್ನ ತಗೊಂಡು ಆ ದೇವಜ್ಜಿಯ ಗಂಡನಿಗೆ ತಲೆಗೆ ಹೊಡೆದ್ರು ತಲೆಗೆ, ಜೋರಾಗಿ ತಲೆಗೆ ಹೊಡೆದ್ರು. ಆ ಹೊಡೆದ ರಭಸಕ್ಕೆ ದೇವಜ್ಜಿಯ ಗಂಡನ ಪ್ರಾಣ ಅಲ್ಲೇ ಹೋಯಿತು. ಆದ ಕಾರಣ ಆ ಅಜ್ಜನಿಗೆ ಈ ಬೆತ್ತ ಅಂದ್ರೆ ಯಾಕೆ ಸಿಟ್ಟು ಈಗ ಗೊತ್ತಾಯ್ತು ಅಂದ್ಕೊಂತೀನಿ. ಯಾಕೆ ನೋಡಿ, ಅವಳು ಬಾಲ ವಿಧವೆಯಾಗಿ ಹಂಗೆ ಉಳ್ಕೊಂಡ್ಬಿಟ್ಲು ತನ್ನ ಮಗಳು. ಈ ಬೆತ್ತ, ನಾಗರ ಬೆತ್ತ ಅಂದ್ರೆ ಈ ರೀತಿಯಾಗಿ ಅವ್ರಿಗೆ ಒಂದು ದುರಂತಕ್ಕೆ ಕಾರಣವಾದಂತಹ ಒಂದು ಸನ್ನಿವೇಶ ಈ ನಾಗರ ಬೆತ್ತದಿಂದ ಆಯಿತು. ಈ ಹಿನ್ನೆಲೆಯಲ್ಲಿ ಆ ಒಂದು ಕೃಷ್ಣ ತಂದಂತ ನಾಗರ ಬೆತ್ತವನ್ನ ಆ ಅಜ್ಜ ಯಾಕೆ ಮುರಿದಾಕಿರು, ಈ ಕಾರಣ ತಿಳ್ಕೊಬೇಕು ಅಂತಂತಹ ಹೊರಟಂತ ಕೃಷ್ಣನಿಗೆ ದೇವಜ್ಜಿಯ ತನ್ನ ನಿಜ ಜೀವನದ ಘಟನೆಯನ್ನ ಹೇಳಿ ಈ ನಾಗರ ಬೆತ್ತ ಎಷ್ಟು ನಮ್ಮ ಜೀವನ ದುರಂತಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದನ್ನ ಬಿಡಿಸಿ ಹೇಳಿದಂಥ ಒಂದು ಸಂದರ್ಭ. ಸೊ ಈ ನಿಟ್ಟಿನಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟರು ಬರೆದಂತಹ ನಾಗರ ಬೆತ್ತದ ಒಂದಿಷ್ಟು ಕತೆ ಈ ಒಂದು ಅಂಶಗಳಲ್ಲಿ ಕಂಡುಬರುತ್ತೆ. ಸೊ ಹೀಗೆ ಒಂದು ಪಳಮೆಗಳು ಅಂತಕ್ಕಂಥ ಒಂದು ಕೃತಿಯಲ್ಲಿ ಈ ನಾಗರ ಬೆತ್ತ ಅಂತಕ್ಕಂಥ ಒಂದು ಕತೆ ಇದೆ. ಆ ನಾಗರ ಬೆತ್ತ ಇಡೀ ಕುಟುಂಬದ ಒಂದು ದುರಂತಕ್ಕೆ ಹೆಂಗೆ ಕಾರಣ ಆಯಿತು ಅಂತಕ್ಕಂಥ ಒಂದು ಅಂಶ ಇದರ ಬರುತ್ತೆ. ಅದರ ಜೊತೆಗೆ ನಾಗರ ಬೆತ್ತ ಇಲ್ಲಿ ಒಂದು ಬ್ರಿಟಿಷ್ ಆಳ್ವಿಕೆಯ ಸ್ವರೂಪವನ್ನು ಬಿಂಬಿಸುವಂತಹ ಒಂದು ಕತೆ ಇದಾಗಿದೆ. ಸೊ ಈ ನಿಟ್ಟಿನಲ್ಲಿ ಬ್ರಿಟಿಷರನ್ನ ಕುರಿತು ಈ ಕತೆ ಏನನ್ನ ಧ್ವನಿಸ್ತಾ ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ನಾಗರ ಬೆತ್ತ ಯಾವುದರ ಸಂಕೇತವಾಗಿ ಇಲ್ಲಿ ಕಾಣುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಗೊತ್ತಲ್ಲ. ಈ ನಿಟ್ಟಿನಲ್ಲಿ ಅವನು ಹೇಳುವಂಥ ಕತೆ ಆಗಿರ್ಬೋದು, ನಾಗರ ಬೆತ್ತದ ಬಗ್ಗೆ ಇದ್ದಂಥ ನಂಬಿಕೆಗಳಾಗಿರ್ಬೋದು, ಜೊತೆಗೆ ದೇವಜ್ಜಿಯ ಗಂಡ ಆ ಕಂಪನಿಯ ಬಗ್ಗೆ ಯಾವ ಭಾವನೆ ಹೊಂದಿದ್ರು ನೋಡಿ. ಇವೆಲ್ಲ ಪ್ರಶ್ನೆ ಆಗ್ಬೋದು ನಿಮಗೆ. ದೇವಜ್ಜಿಯ ಗಂಡ ಕಂಪನಿಯ ಬಗ್ಗೆ ಎಂತೆಂಥ ಭಾವನೆ ಹೊಂದಿದ್ರು, ಒಳ್ಳೆ ಭಾವನೆ ಹೊಂದಿದ್ದ. ಆದರೆ ಅದಕ್ಕೆ ವಿರುದ್ಧವಾಗಿದ್ದಂಥವ್ರು ಅವರು. ನಾಗರ ಬೆತ್ತದ ಬಗ್ಗೆ ಏನೇನು ನಂಬಿಕೆ ಇತ್ತು, ದೇವಜ್ಜಿ ಕೃಷ್ಣನಿಗೆ ತನ್ನ ಕಥೆಯನ್ನು ಹೇಳಲು ಕಾರಣ ಏನು, ಅವ್ನು ಬಂದು ಕೇಳಿನಲ್ಲ, ಅವನಿಗೆ ಅಜ್ಜ ಮುರಿದಾಕಿದಂಥ ಸಂದರ್ಭದಲ್ಲಿ ಏನಕ್ಕೆ ಆ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿಲ್ಲವಳು. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಾಗಬಹುದು ನಿಮಗೆ. ಸೊ ಇದು ಸೇಡಿಯಾಪು ಕೃಷ್ಣ ಭಟ್ಟರು ಬರೆದಂತಹ ನಾಗರ ಬೆತ್ತ ಅನ್ನೋ ಒಂದು ಕತೆ. ಆ ನಾಗರ ಬೆತ್ತದ ಹಿಂದೆ ಇಷ್ಟೆಲ್ಲ ಕಥೆಗಳು ಇದಾವೆ ಮಕ್ಕಳೇ.